ಬಾಗಲಕೋಟೆ ಜಿಲ್ಲೆ, ಕರ್ನಾಟಕ ಸರಕಾರ, ಪೌರಾಡಳಿತ ನಿರ್ದೇಶನಾಲಯ, ಬೆಂಗಳೂರು ಹಾಗೂ ಪುರಸಭೆ ಹುನಗುಂದಿಯವರ ಸಹಯೋಗದಲ್ಲಿ ಹುನಗುಂದ ಪುರಸಭೆಯು ಸ್ಥಾಪನೆಗೊಂಡು 50 ವರ್ಷ ತುಂಬಿದ ನಿಮಿತ್ತ 2025ರ ಸುವರ್ಣ ಮಹೋತ್ಸವದ ವರ್ಷಾಚರಣೆ ಹಾಗೂ ಪುರಸಭೆಯ ನೂತನ ಸಭಾಭವನದುದ್ಘಾಟನೆ ಹಾಗೂ 500 ಆಶ್ರಯ ಮನೆ ಫಲಾನುಭವಿಗಳಿಗೆ ಕಾರ್ಯಾದೇಶದ ಪತ್ರ ವಿತರಣೆ ಹಾಗೂ ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ವಿತರಣೆ ಹಾಗೂ ಹೊನ್ನಪುರ ಸ್ಮರಣ ಸಂಚಿಕೆ ಬಿಡುಗಡೆ ಹಾಗೂ ನಗರದ 50 ಜನಸಾಧಕರಿಗೆ ಮತ್ತು ಪುರಸಭೆ ಹಿಂದಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಸಮ್ಮಾನ ಹಾಗೂ ವಿಕಲಚೇತನರ ಉಪಕರಣಗಳ ವಿತರಣಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಶ್ರೀಯಮರೇಶ್ವರ ದೇವರು ಗಚ್ಚಿನಮಠರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರರ ನೇತೃತ್ವದಲ್ಲಿ ಹಾಗೂ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿರ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ವೇಮುವೃತ್ತದ ಬಹಿರಂಗ ವೇದಿಕೆಯಲ್ಲಿ ಜರುಗಿತು. ಮೊದಲಿಗೆ ಶಾಸಕ ಕಾಶಪ್ಪನವರರು ಪುರಸಭ್ ನೂತನ ಕಟ್ಟಡವನ್ನು ಮತ್ತು ಕಾರ್ಯಕ್ರಮದುದ್ಘಾಟನೆಯನ್ನು ಪಟಾಕಿ ಸಿಡಿತದಬ್ಬರದ ಸ್ವಾಗತದೊಂದಿಗೆ ಉದ್ಘಾಟಿಸಿದರು. ನಂತರ ಶಾಸಕ ಕಾಶಪ್ಪನವರರು ತಮ್ಮುದ್ಘಾಟನೆ ಪರ ಮಾತುಗಳನ್ನಾಡಿ ಹಿಂದಿನ ಸಂದರ್ಭದಲ್ಲಿ ಮತ್ತು ಪ್ರಸ್ತುತ ಸಂದರ್ಭದಲ್ಲಿ ಅಭಿವೃದ್ಧಿಪಡಿಸಿಕೊಳ್ಳುವ ಜನಾಭಿಪ್ರಾಯನ್ನು ಪ್ರಸ್ತಾಪಿಸಿದರು. ತಮ್ಮ ತಂದೆ ಲಿಂಗೈಕ್ಯ ಸಚಿವರಾದ ಎಸ್ಆರ್ ಕಾಶಪ್ಪನವರರು 3 ಸಾರಿ ಶಾಸಕರು ಮತ್ತು ಸಚಿವರಾಗಿ 1994 ಜೆಎಚ್ ಪಟೇಲರ ನೇತೃತ್ವದ ಸರ್ಕಾರದಲ್ಲಿ ಹುನಗುಂದ ಮತ್ತು ಇಲಕಲ್ಲನಗರಕ್ಕೆ ಕುಡಿಯುವ ನೀರಿನ ಸೌಲಭ್ಯಕ್ಕೆ ವಿಧಾನಸೌಧದ ಮುಂದೆ ಮೈಯಲ್ಲಿನ ಬಟ್ಟೆ ಬಿಚ್ಚಿ ಹೋರಾಟ ನಡೆಸಿ ಕುಡಿಯುವ ನೀರು ಕಲ್ಪಿಸಿದ್ದನ್ನು ನೆನಪಿಸಿದರು. ನಂತರ ಪ್ರದೇಶಾಭಿವೃದ್ಧಿಯ 27 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 6 ಎಕರೆ ಜಮೀನನ್ನು ಖರೀದಿಸಿ ಕ್ರೀಡಾಂಗಣ ನಿರ್ಮಾಣ ಹಾಗೂ ಪ್ರಥಮ ಬಾರಿಗೆ ಹುನಗುಂದ ಪಟ್ಟಣದ ನಾಗಲಿಂಗನಗರ ಮತ್ತು ಮಲ್ಲಿಕಾರ್ಜುನನಗರಕ್ಕೆ ಆಶ್ರಯ ಮನೆ ಕಲ್ಪಿಸಿದ್ದನ್ನು ಸೇರಿ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಪ್ರಸ್ತಾಪಿಸಿದರು. ನಂತರ ತಮ್ಮ 2013-18ರ ಮೊದಲ ಅಧಿಕಾರನಲ್ಲಿ ನಗರೋತ್ಥಾನದ 3ನೇ ಹಂತದ ಯೋಜನೆಯಡಿಯಲ್ಲಿ ವಾರದ 7 ದಿನ 24 ಗಂಟೆಯ ಕುಡಿಯುವ ನೀರಿನ ಯೋಜನೆ ಜಾರಿ ಹಾಗೂ ಪ್ರಸ್ತುತ ಅಧಿಕಾರದಲ್ಲಿ 42 ಕೋಟಿ ರೂಪಾಯಿಗಳ ವೆಚ್ಚದ ಕುಡಿಯು ನೀರು ಕಾಮಗಾರಿಯು ಹುನಗುಂದದಲ್ಲಿ ಮುಗಿಯುವ ಹಂತದಲ್ಲಿದ್ದ ಬಗ್ಗೆ ಹಾಗೂ ಉಳ್ಚರಂಡಿ ಅಭಿವೃದ್ಧಿಗೆ 42 ಕೋಟಿ ಮಂಜೂರಾತಿ, ನಂತರ ವಿಶೇಷಾನುದಾನದಲ್ಲಿ 43 ಕೋಟಿ ವೆಚ್ಚದ ಅಮೃತ 2 ಯೋಜನೆಗೆ ಮಂಜೂರಾತಿ ಹಾಗೂ ಹೊಸ ಲೇಔಟ್ಗಳ ಕುಡಿಯುವ ನೀರಿಗಾಗಿ 60 ಕೋಟಿ ಹಾಗೂ ಟಿಪ್ಪು ವೃತ್ತದಿಂದ ಎನ್ಎಚ್ ರಸ್ತೆವರೆಗೆ 2 ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಿಸಿದ್ದು ಹಾಗೂ ಹುನಗುಂದದ ಕೇಂದ್ರ ಶಾಲೆಯಲ್ಲಿ ಮೌಲಾನಾ ಆಜಾದ ಶಾಲೆಗೆ 50 ಕೋಟಿ ಮಂಜೂರಾತಿ, ಕೇಂದ್ರ ಶಾಲೆಯಲ್ಲಿ 4 ಕೊಠಡಿಗಳ ಪುನಶ್ಚೇತನಕ್ಕೆ 50 ಲಕ್ಷ ರೂಪಾಯಿಗಳ ಬಿಡುಗಡೆಗೊಳಿಸಿದ್ದನ್ನು ಸೇರಿ ಇತರೆ ಕೈಗೊಂಡ ಅಭಿವೃದ್ಧಿ ಅಂಕಿಅಂಶಗಳ ಮಹಾಪುರವನ್ನೇ ಬಿಚ್ಚಿಟ್ಟರು. ನಂತರ 4 ಕೋಟಿ ಅನುದಾನ ತಂದು ಕೇಂದ್ರ ಶಾಲೆಯನ್ನು ಪೂರ್ಣ ಹೊಸದಾಗಿ ನಿರ್ಮಿಸುವ ಭರವಸೆ ನೀಡಿದರು. ನಂತರ ವಾಲ್ಮೀಕಿ ಭವನಕ್ಕೆ 50 ಲಕ್ಷ ರೂಪಾಯಿಗಳ ಮಂಜೂರಾತಿ, ನಂತರ ಮುಖ್ಯಮಂತ್ರಿಗಳ ವಿಶೇಷಾನುದಾನದಲ್ಲಿ ತಂದ 50 ಕೋಟಿ ರೂಪಾಯಿಗಳಲ್ಲಿ ಇಲಕಲ್ಲನಗರಕ್ಕೆ 5 ಕೋಟಿ ನೀಡಿದ್ದು ಹಾಗೂ ಹುನಗುಂದಕ್ಕೆ 3.5 ಕೋಟಿ ಅನುದಾನ ಮತ್ತು 20 ಲಕ್ಷ ರೂಪಾಯಿಗಳು ಈಜುಕೊಳ ನಿರ್ಮಾಣಕ್ಕೆ ನೀಡಿದ್ದನ್ನು ಪ್ರಸ್ತಾಪಿಸಿದರು. ನಂತರ ಹಿಂದಿನ ಬಿಜೆಪಿ ಸರಕಾರದ ಶಾಸಕರ ಹೆಸರು ಉಲ್ಲೇಖಿಸದೆ ದೊಡ್ಡನಗೌಡಜಿ ಪಾಟೀಲರ ವಿರುದ್ಧ ವಾಗ್ದಾಳಿ ನಡೆಸಿದವರು ಇಲಕಲ್ಲಿನ 1000 ಹಕ್ಕುಪತ್ರಗಳು ಮತ್ತು ಹುನಗುಂದದ 941 ಹಕ್ಕುಪತ್ರಗಳಿದ್ದರೂ ಸಹ ಆಶ್ರಯ ಮನೆಗಳು ನಿರ್ಮಿಸದೆ ಸರಕಾರಕ್ಕೆ ಮರಳಿ ಕಳಿಸಿದರೆಂದು ಹರಿಹಾಯುತ್ತಾ ತಮ್ಮ ಆಕ್ರೋಶ ಹೊರಹಾಕಿದರು. ನಂತರ ಮುಂಬರುವ 2028ರ ಚುನಾವಣೆಯಲ್ಲಿ ಕಣಕ್ಕಿಳಿಯುವರ ಹೆಸರನ್ನು ಪ್ರಸ್ತಾಪಿಸದೆ ಎದುರಾಗುವ ಸವಾಲನ್ನು ಸ್ವೀಕರಿಸುವುದಾಗಿ ಗುಡಗಿದರು. ನಂತರ ಹುನಗುಂದ ತಾಲೂಕಿನ ಗ್ಯಾರಂಟಿ ಯೋಜನೆಗಳ ಲಾಭಾರ್ಥಿಗಳ ಅಂಕಿಸಂಖ್ಯೆಯ ಮಾಹಿತಿ ನೀಡಿದರು. ಏತನ್ಮಧ್ಯೆ ಪುರಸಭೆ ಮುಖ್ಯಾಧಿಕಾರಿ ಗುರಾಜ ಚೌಕಿಮಠರು ಪ್ರಾಸ್ತಾವಿಕ ಪರ ಮಾತನಾಡಿ ಸನ್ 2022-23ನೇ ಸಾಲಿನಲ್ಲಿ ಹೆಚ್ಚುವರಿ 2,70,000 ರೂಪಾಯಿಗಳ ಸರಕಾರ ಸಹಾಯಧನದ ವಾಜಪೇಯಿ ಮತ್ತು 3,50,000 ರೂಪಾಯಿಗಳ ಸರಕಾರಿ ಸಹಾಯಧನದ ಬಿಆರ್ ಅಂಬೇಡ್ಕರ ವಸತಿ ಯೋಜನೆಯಡಿಯಲ್ಲಿ ಸಾಮಾನ್ಯ 329, ಅಲ್ಪಸಂಖ್ಯಾತರು 50, ಪರಿಶಿಷ್ಟ ಜಾತಿ 87, ಪರಿಶಿಷ್ಟ ಪಂಗಡ 27 ಸೇರಿ ಒಟ್ಟು 493 ಫಲಾನುಭವಿಗಳು ಆಯ್ಕೆಗೊಂಡಿದ್ದು ಮಾಹಿತಿ ನೀಡಿದರು. ನಂತರ ವಿತರಣೆಯಾದ ಕಾರ್ಯಾದೇಶದ ಪತ್ರಗಳಿಂದ ನೋಂದಣಿ ಪ್ರಕ್ರಿಯೆಗಳ ಬಗ್ಗೆ ಶಾಸಕರು ಸಹ ಮಾಹಿತಿ ನೀಡಿದರು. ನಂತರ ಅಧ್ಯಕ್ಷತೆ ವಹಿಸಿದ
ಭಾಗ್ಯಶ್ರೀರು ಹುನಗುಂದ ಪಟ್ಟಣದಲ್ಲಿ ಕೈಗೊಂಡ ಮೂಲಸೌಕರ್ಯಗಳನ್ನು ಸರ್ವಾಂಗೀಣಾಭಿವೃದ್ಧಿಪಡಿಸಿದ್ದನ್ನು ಪ್ರಸ್ತಾಪಿಸಿದರು. ಹಾಗೂ ಸ್ಮರಣೆ ಸಂಚಿಕೆ ಬಿಡುಗಡೆ ಪರ ಸಾಹಿತಿಗಳಾದ ಎಸ್.ಕೆ. ಕೊನೆಸಾಗರರು ಹಾಗೂ ಅತಿಥಿಗಳ ಪರ ಹಿರಿಯ ಮುಖಂಡರಾದ ಮಹಾಂತೇಶಾವಾರಿ, ಸಿದ್ದಪ್ಪ ಹೊಸರರು ಮಾತನಾಡಿದರು. ನಂತರ ಶ್ರೀಗಳು ಆಶೀರ್ವಚನ ನೀಡಿದರು. ನಂತರ ನಿವೃತ್ತ ಉಪನ್ಯಾಸಕರಾದ ಸಿದ್ದಲಿಂಗಪ್ಪ ಬೀಳಗಿರು ಸನ್ಮಾನ ಸಮಾರಂಭವನ್ನು ನೆರವೇರಿಸಿದರೆ ಉಪನ್ಯಾಸಕರಾದ ಮುರ್ತುಜಾ ಉಂಟಿರು ನಿರೂಪಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ ಶಿವಾನಂದ ಕಂಠಿ ಪುರಸಭೆ ಉಪಾಧ್ಯಕ್ಷೆ, ರಾಜವ್ವ ಬದಾಮಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಯಲ್ಲಪ್ಪ ನಡುವಿನಮನಿ, ತಹಶೀಲ್ದಾರರಾದ ಪ್ರದೀಪ ಹಿರೇಮಠ, ತಾಲೂಕ ಪಂಚಾಯತ ಮುಖ್ಯ ಕಾರ್ಯನಿರ್ವಾಹಕರಾದ ಮುರಳೀಧರ ದೇಶಪಾಂಡೆ ಹಾಗೂ ಪುರಸಭೆಯ ಸದಸ್ಯರು ಮತ್ತು ಮುಖಂಡರಾದ ಜಬ್ಬಾರ ಕಲಬುರ್ಗಿ, ಮಹಿಬೂಬ ಸಾಬಸರ ಕಾವಸ ಸೇರಿ ಇತರೆ ಅತಿಥಿ ಗಣ್ಯಮಾನ್ಯರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಪುರಸಭೆ ಸರ್ವ ಸಿಬ್ಬಂದಿಗಳು ಹಾಗೂ ವಿವಿಧ ಯೋಜನೆಗಳ ಫಲಾನುಭವಿಗಳು, ಸಾಧಕರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ದಕ್ಷಿಣ ಮಠದ ಪೂಜ್ಯ ಶ್ರೀಗಳಾದಂಥ ಅಮರೇಶ್ವರದೇವರು ಹೀಗಾಗಿ ಸುವರ್ಣ ಮಹೋತ್ಸವ 2025 ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಸದರಿ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಹಾಗೂ ಪುರಸಭೆ ಕಾರ್ಯಾಲಯದ ಸಭಾಭವನದ ಪೀಠೋಪಕರಣಗಳನ್ನು ಅಳವಡಿಸಿದ್ದು ಹಾಗೂ ಸಭಾಭವನವನ್ನು ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ನಮ್ಮೆಲ್ಲರ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಹಾಗೂ ಮಾನ್ಯ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಬೆಂಗಳೂರು ಆಗಿರ್ತಕ್ಕಂತಹ ನಮ್ಮೆಲ್ಲರ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಶ್ರೀ ವಿಜಯಾನಂದ ಕಾಶಪ್ಪನವರು ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರ ಪರವಾಗಿ ಸಾಹೇಬರನ್ನ ಹೃತ್ಪೂರ್ವಕವಾಗಿ ಸ್ವಾಗತ. ಪುರಸಭೆ ಸಭಾಭವನದ ಉದ್ಘಾಟನೆ ಅಂದ್ರೆ 2025-26ನೇ ಸಾಲಿನ 15ನೇ ಹಣಕಾಸು ಯೋಜನೆ ಅನಿರ್ಬಂಧಿತ ಅನುದಾನದಲ್ಲಿ ರು 16 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಿಸಿರ್ತಕ್ಕಂತಹ ಪುರಸಭೆಯ ಸಭಾಭವನ ನೂತನ ಸಭಾಭವನಕ್ಕೆ ಪೀಠೋಪಕರಣ ಅಳವಡಿಸತಕ್ಕಂಥ ಕಾಮಗಾರಿ ಇತ್ತು. ಅದನ್ನು ಸಾಹೇಬರು ಇದೀಗ ಜಸ್ಟ್ ಕೆಲವೇ ಕ್ಷಣಗಳ ಮುಂಚೆ ಉದ್ಘಾಟನೆ ಮಾಡಿ ಫಲಾನುಭವಿಗಳಿಗೆ ಮನೆ ಕಟ್ಟಿಕೊಳ್ಳಿಕ್ಕೆ ಕಾಮಗಾರಿ ಆದೇಶ ಪತ್ರ ಕೊಡೋದು. ಇದರ ಬಗ್ಗೆ ನಾನು 2 ಮಾತು ಹೇಳಕ್ ಬಯಸ್ತೇನೆ. ಮುಖ್ಯವಾಗಿ ದಿಸಾ ನಂಬರ್ 580ರಲ್ಲಿ ಒಟ್ಟು 24 ಎಕರೆ ಜಮೀನನ್ನ ಆಶ್ರಯ ಯೋಜನೆ ಫಲಾನುಭವಿಗಳಿಗೆ ಕೊಡಬೇಕಾದ್ರೆ ಒಟ್ಟು 941 ಫಲಾನುಭವಿಗಳನ್ನ ಆಯ್ಕೆ ಮಾಡ್ಯಾರ. ಅದೇ ರೀತಿಯಾಗಿ ಅದಕ್ಕೆ ಲೇಔಟ್ ರಚನೆ ಮಾಡಿ 940 ಜನರನ್ನ ಆಯ್ಕೆ ಮಾಡ್ಯಾರ. ಅದರೊಳಗೆ ಪರಿಶಿಷ್ಟ ಜಾತಿಯ ಜನರು 173 ಜನ, ಪರಿಶಿಷ್ಟ ಪಂಗಡದ ಜನರು 37 ಜನ, ವಿಕಲಚೇತನರು 19 ಜನ, ಮಾಜಿ ಸೈನಿಕರು ಹಾಗೂ ಸೈನಿಕರು ವಿಧೇಯರಿಗೆ 8 ಜನ, ಹಿರಿಯ ನಾಗರಿಕರಿಗೆ 5 ಹಾಗೂ ಸಾಮಾನ್ಯ ವರ್ಗದವರಿಗೆ 699. ಹೀಗೆ ಒಟ್ಟು 941 ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆಯನ್ನ ಸಾಹೇಬರು ಮಾಡಿ ಆ ನಿವೇಶನಗಳನ್ನು ಹಂಚಿಕೆ ಮಾಡಿದಲ್ಲಿನ ಮನೆಗಳನ್ನು ಕಟ್ಟಿಕೊಳ್ಳಿಕ್ಕಾಗಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ವಾಜಪೇಯಿ ವಸತಿ ಹೆಚ್ಚುವರಿ ಯೋಜನೆ ಒಳಗ ಒಟ್ಟು 500 ಮನೆಗಳನ್ನ ಮಂಜೂರು ಮಾಡ್ಕೊಂಡು ಬಂದಿದ್ರು. ಅದರ ಪ್ರಕಾರ ಇವತ್ತೇನವರು ಯಾರು ಜನ ಆಯ್ಕೆ ಆಗ್ಯಾರ ಅವ್ರಿಗೆ ಕಾಮಗಾರಿ ಆದೇಶ ಪತ್ರ ಕೊಡ್ಲಿಕ್ಕಾಗಿ ಇವತ್ತಿನ ಈ ದಿನ ಕಾರ್ಯಕ್ರಮ ಆಯೋಜನೆ ಮಾಡೈತಿ. ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಸಾಮಾನ್ಯ ವರ್ಗದ 329 ಜನ, ಅಲ್ಪಸಂಖ್ಯಾತರು 50 ಜನ, ಪರಿಶಿಷ್ಟ ಜಾತಿ 87, ಪರಿಶಿಷ್ಟ ಪಂಗಡ 27, ಹೀಗೆ ಒಟ್ಟು 493 ಜನರನ್ನ ಈಗ 500 ಮಂದಿಗಳ ಪೈಕಿ 493 ಮಂದಿನ ಆಯ್ಕೆ ಮಾಡಿ ಅವರಿಗೆ ಮನೆ ಕಟ್ಟಿಕೊಳ್ಳಿಕ್ಕೆ ಕಾಮಗಾರಿ ಆದೇಶ ಪತ್ರವನ್ನ ಇವತ್ತ ಸಾಹೇಬರು ಕೊಡೋರಿದ್ದಾರೆ. ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ವಿತರಣೆ ಕಾರ್ಯ. ಬೀದಿ ಬದಿ ವ್ಯಾಪಾರಸ್ಥರು ಅಂತಂದ್ರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವರು ತಮ್ಮ ಉಪಜೀವನ ನಡೆಸ್ತಾರ. ಯಾರ ಹಂಗಿಲ್ಲದೆ ಯಾರ ಒಂದು
ದಯಾ ದೌಲತ್ ಇಲ್ಲದ ಕಾಲ ಮೇಲೆ ತಮ್ಮ ಅವತ್ತಿನ ದುಡಿಮೆ ಮಾಡಿ ಅವತ್ತಿನವರ ಸರ್ಕಾರಸ್ಥರದು ಆರ್ಥಿಕತೆಯಲ್ಲಿ, ಭಾರತದ ಆರ್ಥಿಕತೆಯಲ್ಲಿ ಅಥವಾ ಕರ್ನಾಟಕದ ಆರ್ಥಿಕತೆಯಲ್ಲಿ ಇವರ ಯೋಗದಾನ ಬಹಳ ಐತೆ ಅಂತ ವಿಚಾರ ಮಾಡಿ ಅವರಿಗೆ ಸಹಾಯ ಸವಲತ್ತು ಕೊಡುವುದು, ಅವರಿಗೆ ಜೀವನೋಪಾಯ ಅಭಿಯಾನದ ಅಡಿಯಲ್ಲಿ ಇವರಿಗೆ ಗುರುತಿನ ಚೀಟಿಗಳನ್ನ ಕೊಡತಕ್ಕಂತ ಒಂದು ಕಾರ್ಯಕ್ರಮ. ಇವತ್ತಿನ ದಿನ ನಾವು ಅಂತಹ ಹುಣಗುಂದ ಪಟ್ಟಣ ವ್ಯಾಪ್ತಿಯಲ್ಲಿ ಇರತಕ್ಕಂಥ 50 ಫಲಾನುಭವಿಗಳಿಗೆ ಗುರುತಿನ ಚೀಟಿಯನ್ನ ಕೊಡತಕ್ಕಂಥ ಇವತ್ತು ಯೋಜನೆಯನ್ನ ನಾವು ಇಟ್ಕೊಂಡಿದ್ದೀವಿ. 2023-24ನೇ ಸಾಲಿನ SFC ಹಾಗೂ ಸ್ಥಳೀಯ ನಿಧಿ ಅನುದಾನದಲ್ಲಿ ವಿಕಲಚೇತನರಿಗೆ ಸಾಧನ ಸೌಕರ್ಯಗಳನ್ನ ಕೊಡತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತು ಮಾಡ್ತಾ ಇದ್ದೀವಿ. ಈ ಯೋಜನೆ ಒಳಗೆ ವಿಕಲಚೇತನರಿಗೆ ಹ್ಯಾಂಡ್ ಸ್ಟಿಕ್, ನೆಕ್ಸ್ಟ್ ಸ್ಲೀಪಿಂಗ್ ಬೆಡ್ ಮತ್ತೆ ವೀಲ್ ಚೇರ್ ಗಳನ್ನ ಕೊಡತಕ್ಕಂಥ ಕಾರ್ಯಕ್ರಮನ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಅದೇ ಅನ್ನಪುರ ಸ್ಮರಣ ಸಂಚಿಕೆ ಬಿಡುಗಡೆ. ಹುಣಗುಂದ ಪುರಸಭೆ ರಚನೆಯಾಗಿ 50 ವರ್ಷಗಳ ಪೂರೈಸಿದ ಸವಿ ನೆನಪಿಗಾಗಿ ಇವತ್ತಿನ ದಿವಸ ಊರಿನ ಹಿರಿಯರು, ಗಣ್ಯಮಾನ್ಯ ವ್ಯಕ್ತಿಗಳು, ಸಾಹಿತಿಗಳು, ಶಿಕ್ಷಕರು ಎಲ್ಲರೂ ಸೇರಿ ಇವತ್ತೊಂದು ಅನ್ನಪುರ ಅಂತ ಸಂಚಿಕೆ ಒಂದು ಗ್ರಂಥವನ್ನು ರಚನೆ ಮಾಡಿದಾರ. ಅದನ್ನು ಸಾಹೇಬರ ಅಮೃತ ಹಸ್ತದಿಂದ ಇವತ್ತ ಉದ್ಘಾಟನೆ ಮಾಡಿಸಲಾಗುವುದು. ಅದೇ ರೀತಿಯಾಗಿ ಹುಣಗುಂದ ಪುರಸಭೆ 50 ವರ್ಷ ಪೂರೈಸಿದ ಸವಿ ನೆನಪಾಗಿ ಹುಣಗುಂದ ನಗರದಲ್ಲಿರ್ತಕ್ಕಂಥ ವಿಶೇಷ ಸಾಧಕರಾಗಿರ್ತಕ್ಕಂಥ 50 ಜನರಿಗೆ ಸನ್ಮಾನಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಇವತ್ತ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಪುರಸಭೆಯ ಹಿಂದಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಇವರನ್ನ ಗೌರವಿಸಬೇಕಂತ ಹೇಳಿ ನಮ್ಮ ಸಾಹೇಬರು ಒತ್ತಾಸೆಯಿಂದ ಹೇಳೋಣ. ಅದನ್ನು ಕೂಡ ಇವತ್ತು ಎಷ್ಟು ಜನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವಸದಸ್ಯರ ಅವ್ರಿಗೆಲ್ಲರಿಗೂ ಕೂಡ ಗೌರವಿಸ್ತಕ್ಕಂಥ ಕಾರ್ಯಕ್ರಮವನ್ನು ಗೌರವಿಸಬೇಕಾಗಿ ಕೋರುತ್ತೇವೆ. ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ ಮತಕ್ಷೇತ್ರ ಇವರಿಗೆ ಬಸವಣ್ಣನ ಮೂರ್ತಿ ಮಾನ್ಯ ಶಾಸಕರಿಗೆ ತಾಲೂಕ್ ಪಂಚಾಯತ್ ಕಾರ್ಯಕಾರಿಗಳು ಅಧ್ಯಕ್ಷರಾಗಿರುವಂತಹ ಮುತ್ತಣ್ಣ ಕಲ್ಗೋಡಿ ಅವರಿಗೆ ದೇವಪ್ಪ ಹಾಗೆ ಮುತ್ತಣ್ಣ ಕಲ್ಗೋಡಿ ಪಂಚ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ KM ಕರ್ನಾಟಕ ಯೂನಿಟಿ ಅಧ್ಯಕ್ಷ ಹಿರಿಯರಾಗಿರುವಂತಹ ಸಂಗಣ್ಣ ಬಸವರಾಜ್ ಗತ್ತಿಯವರಿಗೆ ಪುರಸಭೆಯ ಅಧಿಕಾರಿಗಳು, ಸಿಬ್ಬಂದಿಯವರು ಗೌರವ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕೆಂದು ಸನ್ಮಾನ್ಯ ವಿಚಾರವನ್ನ ಮಾನ್ಯ ಶಾಸಕರ ಗಮನಕ್ಕೆ ತಂದವರಲ್ಲಿ ಪ್ರಮುಖರು ನಾನು ಮತ್ತು ಮಾಂತೇಶ್ ಕಾರವಾರ್. ಅವರಿಗೆ ಬೆನ್ನ ಹತ್ತಿ ಈ ಕಾರ್ಯಕ್ರಮವನ್ನು ಆಗು ಮಾಡಿಕೊಡ್ಬೇಕು ಸರ್, ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಮ್ಮ ಹುಣಗುಂದದಲ್ಲಿ ಅನೇಕ ಸಂಸ್ಥೆಗಳು 100 ವರ್ಷ ಪೂರೈಸಿವೆ. PKPS ಸಂಸ್ಥೆ 67 ವರ್ಷ ಪೂರೈಸಿರುವಂತ ಪ್ರತಿಷ್ಠಿತ ವಿಜಯಮಾತೆ ಸಹಕಾರಿ ಬ್ಯಾಂಕ್ ಇದೆ. ಹಾಗೆ ಬಸವೇಶ್ವರ ಪತ್ತಿನ ಸಹಕಾರಿ ಸಂಘ ಕೆಲವು ವರ್ಷಗಳ ಹಿಂದೆ ತನ್ನ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಳ್ತು. ಅವಕಾಶ ಮತ್ತು ಸುಯೋಗ ಅನ್ನೋದು
ಕೆಲವರಿಗೆ ಮಾತ್ರ ದಕ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮಾನ್ಯ ವಿಜಯಾನಂದ ಸಾಹೇಬರು ಅವರಲ್ಲಿದ್ದಾಗ ಒಂದಿಷ್ಟು ಇಂತಹ ಕೆಲಸಗಳನ್ನು ಮಾಡಿದ್ರೆ, ಎರಡನೇ ಅವಧಿಗೆ ಬಂದಾಗ ಅವರಿಗೆ ಇಂಥ ಅವಕಾಶಗಳು ಲಭ್ಯ ಆಗ್ತಾವೆ, ಅಥವಾ ನಾವು ಅವನ್ನ ಗಮನಕ್ಕೆ ತರ್ತೇವೆ. ಮಹೋತ್ಸವ ಮಾಡಬೇಕು ಅಂತ ಕಳೆದ 20ನೇ ತಾರೀಕಿಗೆ ಅಂತ ಕಮಿಟಿಯವ್ರಿಗೆ ಹೋಗಿ ಬೆನ್ನತ್ತಿದಾಗ ಗೊತ್ತಿಲ್ಲ, ನೀವು ಎಲ್ಲಿದ್ದೀರಿ ಅಂದ್ರು. ಬೆಂಗಳೂರ ಒಂದು ಇದು ಬಹಳ ಸರಳದ ಕೆಲಸ, ಒಂದೇ ದಿವಸದಲ್ಲಿ ಮಾಡ್ಕೊಂಡು ಬಂದಿದ್ದೇನೆ. ಬೆಂಗಳೂರಿಗೆ ಹೋಗಿ ಒಂದ್ ದಿವಸ ಹಂಪಿ ಯೂನಿವರ್ಸಿಟಿಗೆ ಹೋಗಿ ಈ ಕಾರ್ಯವನ್ನ ನಮ್ಮ ಹೆಗಲಿಗೆ ಹಾಕಿ ಇದನ್ನ ಮಾಡಬೇಕು ಅಂತ ಹೇಳಿ ಆದೇಶವನ್ನ ಈ ಸಂಚಿಕೆಯನ್ನ ಯಶಸ್ವಿಗೊಳಿಸಲಿಕ್ಕೆ ಮೂಲ ಕಾರಣರೇ ನಮ್ಮ ವಿಜಯಾನಂದ ಸಾಹೇಬರು, ನನ್ನ ಸಂಪಾದಕ ಮಂಡಳಿ, ವಿಶೇಷವಾಗಿ ನನ್ನ ಆಗಿರುವಂತಹ ಭಾಗ್ಯ ಮೇಡಮ್. ಆ ಹೆಣ್ಣುಮಕ್ಕಳು ಎಷ್ಟು ಮಟ್ಟಿಗೆ ಗಂಟು ಬಿದ್ದ ಅಂದ್ರೆ, ಸರ್ ನೀವು ಏನು ಮಾಡ್ತೀರಿ ಮಾಡ್ರಿ, ಒಟ್ಟು ಪುಸ್ತಕ ಬರ್ಬೇಕ್ರಿ ಅಂತ. ಭಾಗ್ಯ ತಲೆ ಕೆಡಿಸ್ಕೋಬೇಡಮ್ಮ, ಅವ್ರು ನನ್ನ ವಿದ್ಯಾರ್ಥಿ, ಅವರು ಆ ಗೌರವ ಪ್ರೀತಿಗಾಗಿ ಕರೆದಿದ್ದೀನಿ ಹೊರತು ಅವ್ರ ಗೌರವಕ್ಕೆ ಧಕ್ಕೆ ತರೋದಿಲ್ಲ. ಭಾಗ್ಯ ತಲೆ ಕೆಡಿಸ್ಕೋಬೇಡಮ್ಮ, ಪುಸ್ತಕ ತರೋ. ಕಾಲಕ್ಕೆ ಅಲ್ಲಿನ ಎಲ್ಲ ಸಿಬ್ಬಂದಿ ಹಿಡಿದು ಕೊನೆಯ ವ್ಯಕ್ತಿಯವರೆಗೂ ನಮಗೆ ಸಹಾಯ ಮಾಡಿದ್ದಾರೆ. ಈ ಪುಸ್ತಕವನ್ನು ಮಾಡ್ತಾ ಇದ್ದೇವೆ. ಸುಮಾರು 2 ಗಂಟೆ ಆಗ್ತದೆ. ಅಲ್ಲಿಯವರೆಗೆ 1990ರಲ್ಲಿ ಇಲ್ಲಿರ್ತಕ್ಕಂಥ ಹಿರಿಯರ ಜೊತೆಗೆ ನಾನು ಒಬ್ಬ ಸದಸ್ಯನಾಗಿದ್ದೆ. ಬಹಳಷ್ಟು ಜನ ಇಲ್ಲಿ ಬಿಟ್ಟರೆ ಯಾರೂ ಸದಸ್ಯಪ್ಪಣ್ಣ ಅವರು ಇಲ್ಲಿ ಅದಾರ ವೇದಿಕೆ ಮೇಲೆ. ಅಣ್ಣಪ್ಪ ಅವ್ರ ಸದಸ್ಯರಾಗಿದ್ರು. ಇಲ್ಲಿ ಕುಂತ ನಮ್ಮ ಸನ್ಮಿತ್ರ ಹಿರೇತ ಒಳಗೆ ಬಹಳಷ್ಟು ಜನ ನಮ್ಮ ನಾಯ್ಕ್ ಸರ್ ಹಿರಿಯರು, ನಮ್ಮ ಹಿರಿಯರ ಜೊತೆಗೆ ನಾವು ಸದಸ್ಯರಾಗಿದ್ವಿ. ಅವರ ಮಾರ್ಗದರ್ಶನದಲ್ಲಿ ಈ ಪುರಸಭೆಯನ್ನು ನಡೆಸ್ಕೊಂಡು ಬಂದಿರತಕ್ಕಂಥದ್ದು. ಆಗಿನ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನೆನೆಸ್ಬೇಕಾಗ್ತದೆ. ಅದಕ್ಕೊಂದು ಅಂದಾಜು ಒಂದು 3-4 ಅವಧಿ ಇರಬಹುದು. ಅವರಿಗೆ ಯಥೇಚ್ಛವಾಗಿ ಕಾಮಗಾರಿಗಳು ನಡೆದಿರ್ತಕ್ಕಂಥದ್ದನ್ನು ನೀವು ಗಮನಿಸಿದೆ. 13ರಿಂದ 18ರಲ್ಲಿರಬಹುದು, ಇವತ್ತು 23ರಿಂದ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಕಾಮಗಾರಿಗಳು ಇವತ್ತು ನಮ್ಮ ನಗರದಲ್ಲಿ ನಡೀತಾ ಇವೆ, ಪುರಸಭೆಯಲ್ಲಿ ನಡೀತಾ ಇದಾವೆ. ನಮ್ಮ ಸಂದರ್ಭದಾಗ ಹೆಂಗಿತ್ತಂದ್ರೆ, ಕಸಬರಿಗೆ ಖರೀದಿ ಮಾಡಕ್ ಸಹಿತ ದುಡ್ಡು ಇರ್ತಿರ್ಲಿಲ್ಲ. ಇದನ್ನು ನೆನೆಸ್ಬೇಕಾಗ್ತದೆ. ಬಹಳ ಗಂಭೀರ ಪರಿಸ್ಥಿತಿ ಇತ್ತು ಆಗ, ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ. ಯಾಕೆ ಹಂಗ ಆಗ್ತಿತ್ತು ಅಂತಂದ್ರೆ, ಕೇವಲ ಇಲ್ಲಿ ಏನು ಜನರು ಕರವನ್ನ ಕಟ್ತಾ ಇದ್ರು, ಮನೆ ಕರ ಕಟ್ತಿದ್ರು, ಆ ಕರದೊಳಗೆ ಆ ಟ್ಯಾಕ್ಸ್ ಒಳಗನ ಪಗಾರ ವಿತರಣೆ ಮಾಡಬೇಕಾಗ್ತಿತ್ತು, ಕಾಮಗಾರಿಗಳನ್ನು ಮಾಡಬೇಕಾಗ್ತಿತ್ತು, ಮತ್ತು ಎಲ್ಲ ಕೆಲಸಗಳ ನಿರ್ವಹಣೆಯನ್ನು ಮಾಡಬೇಕಾಗ್ತಿತ್ತು. ಬೀದಿ ದೀಪ ಇರಬಹುದು, ಗಟರದ ರಿಪೇರಿ ಇರಬಹುದು, ಇವತ್ತು ನೀರಿನ ಸರಬರಾಜು ಮಾಡತಕ್ಕಂಥದ್ದು ಬಹಳ ಗಂಭೀರವಾದಂತ ಪರಿಸ್ಥಿತಿ ಇರ್ತಾವ. ತಮಗೆ ಗೊತ್ತಿರಬೇಕು. ಪಂಚಾಯತಿನಲ್ಲಿ ಸಾಕಷ್ಟು ಗ್ರಾಂಟ್ ಬರ್ತೈತೆ, ಪಂಚಾಯತಿನ ಮಾಡಿ ಅಂತ ಅವರಂದ್ರು. ಆದ್ರೆ ನಾವೇನಂದ್ವಿ, ಅಷ್ಟೊತ್ತೊಳಗಾಗಿ ಡಿಪೋ ಸಂಬಂಧ ಗೋಲಿಬಾರಾಗಿ ಬಹಳ ಅನ್ಯಾಯ ಮಾಡೋದಂದ್ರೆ ಆಗೋದಿಲ್ಲ ಅಂತೇಳಿ ನಾವು ಆಗಿನ ಶಾಸಕರಿಗೆ ನಾವು ಹೇಳ್ಕೊಂಡ್ವಿ. ಆ ದೃಷ್ಟಿಯೊಳಗೆ ನಾವು ಪಂಚಾಯತ್ ಅಲ್ರಿ, ಪುರಸಭೆ ಅಲ್ರಿ, ನಾವು ಆಡಳಿತ ಮಾಡಿದ್ದಂದ್ರೆ ಬೆಂಕಿಯೊಳಗೆ ನಿಂತ್ಕೊಂಡು ಆಡಳಿತ ಮಾಡಿದಂಗೆ ಏನೇನೂ ಇದ್ದಿಲ್ಲ. ಪರಿಸ್ಥಿತಿ ಬಹಳ ಗಂಭೀರ. 5 ವರ್ಷ ಪೀರಿಯಡ್ ಒಳಗೆ 1 ಲಕ್ಷ ರೂಪಾಯಿ ಗ್ರಾಂಟ್ ಬಂತು ನಮ್ಗೆ, ಅಕ್ರಾಯ್ ಗ್ರಾಂಟ್ ಅಂತ ಹೇಳಿ. 5 ವರ್ಷ ಪೀರಿಯಡ್ ಒಳಗೆ 1 ಲಕ್ಷ ರೂಪಾಯಿ ಗ್ರಾಂಟ್ ಬಂತು. ಅವಾಗ JN ಚೌಬಿ ಅಂತೇಳಿ DC ಅವರಿದ್ರು. ಅವ್ರು ಏನ್ ಮಾಡಿದ್ರು, KB ಬಿಲ್ 5 ಲಕ್ಷ ರೂಪಾಯಿ ಹೊತ್ತು ನಿಂತಿತ್ತು. ನಗರಸಭೆದ್ದು ಪುರಸಭೆದ್ದು ಹೊತ್ತು ನಿಂತಾಗ ಅವ್ರು ಏನ್ ಮಾಡಿದ್ರು, 1 ಲಕ್ಷದೊಳಗೆ 50,000 ರೂಪಾಯಿ KB ಬಿಲ್ ಮುರಿದು 50,000 ರೂಪಾಯಿ ನಮ್ಗೆ ಇದನ್ನು ಕೊಟ್ಟರು ಅನುದಾನ. ಈ 50,000 ರೂಪಾಯಿನ 5 ವರ್ಷದೊಳಗೆ ನಾವು ಸಂಭಾಳಿಸ್ಬೇಕ್ರಿ. ಈ ಘಟ್ಟದೊಳಗೆ ಬಂದು ನಾವು ಹಿಂಗಾಗಿ ಭಾಳ ಸಾಕು ಎಲ್ಲ ಸಹಕಾರ ಕೊಟ್ಟು ನಮ್ಗೆ ಏನು ಸದಸ್ಯರು ಏನದಾವ 15 ಮಂದಿ ಕೂಡ ನಮ್ಮ ಕೂಡ ಹೊಂದಾಣಿಕೆಯಾಗಿ ವಾಸಕ 5 ವರ್ಷ ಪೀರಿಯಡ್ ಮಾಡಿದ್ ನಾನು. ಆ ದೃಷ್ಟಿಯೊಳಗೆ ಏನೈತಿ, ಈಗ 15 ಮಂದಿ 3 ಉಳಿದು ರೀ. ಹೆಚ್ಚಿನ ಆಸಕ್ತಿ ವಹಿಸಿ ಕೆಲಸ ಮಾಡಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಹೇಳಕ್ ಇಷ್ಟಪಡ್ತೀನಿ. ಇದು ಒಂದು ನಂದು 2013 ಇಲೆಕ್ಷನ್ದಲ್ಲಿ ನಾನು ಎನ್ನಿಕೆಗೆ ತರುವಂತ ಒಂದು
ಮತಗಳ ಅಂತರದಿಂದ ನಾನು ಸೋಲನ್ನು ಕಂಡಿದ್ದೆ. ಅದೇ ನಮ್ಮ ತಂದೆಯವರ ಒಂದು ಆಸೆ ಇತ್ತು, ಅದು ಒಂದು ಕೆಲವು ಮತಗಳ ಅಂತರದಿಂದ ನಾನು ಯಾವುದೋ ಬೇಡಪ್ಪ ಅಂತ ಹೇಳಿ ನಮ್ಮ ತಮ್ಮ ಹೇಳಿದಾಗ, ಇಲ್ಲ ನಾನು ಇಲೆಕ್ಷನ್ ಮಾಡೋಣ, ನಾನು ಸಾಹೇಬ್ರ ಜೊತೆ ವಿಚಾರ ಮಾಡೀನಿ, ಊರಾಗೆಲ್ಲ ಹಿರಿಯರ ಜೊತೆ ವಿಚಾರ ಮಾಡೀನಿ ಅಂತ ಹೇಳಿ ನನ್ನ ತಮ್ಮನಾದ ವಿಶ್ವನಾಥ್ ದಳಿ ಅವನು ಕೂಡ ಒಂದು ದೊಡ್ಡ ಕಾರಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೂ ಸದಸ್ಯರು ಪ್ರೋತ್ಸಾಹ ನೀಡಿ ಯಾವುದೇ ಒಂದು ಅಡೆತಡೆ ಆಗದಂತೆ ನಮ್ಮ ಶಾಸಕರು ನೀ ಏನ್ ಮಾಡ್ತೀನ ಯಾವ್ದು ಇದು ಇಲ್ಲವ ಮಾಡ ಅಂತ ಹೇಳಿ ಒಂದೇ ಮಾತನಾಗೆ ಹೇಳಿ ಕಳಿಸ್ತಿದ್ರು. ಏನ್ ಕೇಳಕ್ ಹೋದ್ರು, ಒಂದು ಸ್ಟ್ರೇಟ್ ಲೈಟ್ ಆಗಿರ್ಬೋದು, ಆಮೇಲೆ ಹೈ ಮಾಸ್ಕ್ ಆಗಿರ್ಬೋದು, ಆಮೇಲೆ ಡಿವೈಡರ್ ಪೇಂಟಿಂಗ್ ಆಗಿರ್ಬೋದು, ಕೆಲವೊಂದಿಷ್ಟು ಕಡೆ ರಸ್ತೆಗಳ ನವೀಕರಣ ಆಗಿರ್ಬೋದು, ಪ್ರತಿಯೊಂದು ಒಂದು ಗಟರ್ ಆಗಿರ್ಬೋದು, ಆಮೇಲೆ ನಿಮ್ಮ ಎಲ್ಲರ ಒಂದು ಈ ನೂತನ ಸಭಾಭವನನ್ನು ಕೂಡ ನನ್ನ ಒಂದು ಅಧ್ಯಕ್ಷತೆಯಲ್ಲಿ ಆಗೈತಂದ್ರೆ ಅದು ಒಂದು ನನ್ನ ಹೆಮ್ಮೆ ವಿಷಯ. ಆಮೇಲೆ ನಾನು ಕೊಲ್ಸಾಗರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಕೊಲ್ಸಾಗರ್ ಸರ್ ನಮ್ಮ ಸರ್ ಅವರು ನಾನು ಈ ಅಧ್ಯಕ್ಷ ಸ್ಥಾನ ವಹಿಸಿದ್ದ ನಮ್ಮ ಮನೆಗೆ ಬಂದು, ಇಲ್ಲ ಭಾಗ್ಯಮ್ಮ ಬಹಳ ಸಂತೋಷ ಆಯ್ತು, ಅಣ್ಣದು ಒಂದು ಇದು ಇತ್ತು, ಮತ್ತೊಮ್ಮೆ ನನ್ನ ಕಡೆಯಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ನಮ್ಮ ಸಿಬ್ಬಂದಿ ಅವರು ಕೂಡ ನನ್ನ ಜೊತೆ ಎಲ್ಲದಕ್ಕೂ ಸಹಕಾರಿ ನಿಂತು ಎಲ್ಲವನ್ನು ಯಾವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ನವರು ಸಭೀಕರಣ ಉದ್ದೇಶಿಸಿ 4 ಮಾತುಗಳನ್ನು ಮಾಡಬೇಕಂತ ಅವರಿಗೆ ಕೋರಿಕೆ. ಮನೆ ಕಟ್ಟಡ ಮಾಡಲು ಸರ್ಕಾರದ ಆದೇಶ ಪತ್ರ ಹಾಗೂ ಇನ್ನಿತರ ಪತ್ರ, ಬರೀ ಆದೇಶ ಪತ್ರ ಅಂದ್ರೆ ಎಣ್ಣೆ ಚೀಟಿ ಅಲ್ಲ. ಭಾಳ ಮಂದಿ ಎಣ್ಣೆ ಚೀಟಿ ಮಾತಾಡ್ತಿರ್ತಾರೆ, ಎಣ್ಣೆ ಚೀಟಿ ಅಲ್ಲ ಅದು. ಸಾಮಾನ್ಯ ಜನರಿಗೆ 2,70,000 ರೂಪಾಯಿ ಒಂದು ಮನೆ ಕಟ್ಟಡ ಮಾಡೋದಕ್ಕೆ, 3,50,000 ರೂಪಾಯಿ. ಈ ರೀತಿ 500 ಆದೇಶ ಪತ್ರಗಳ ಬಹಳ ಜನ ನಮ್ಮ ಹುನಗುಂದದ ಪುರಸಭೆಗೆ ಸೇವೆಯನ್ನು ಸಲ್ಲಿಸಿದಂಥವರು ಮತ್ತು ಈ ಹೊನ್ನಪೂರ್ವ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದಂತಹ ನಮ್ಮ ಎಸ್.ಕೆ. ಕೊನಸಾಗರ್ ಗುರುಗಳು ಮತ್ತು ನಮ್ಮ ಸಿದ್ಲಿಂಗಪ್ಪ ಬೀಳಿಗೆಯವರಿರ್ಬೋದು. ಒಂದು ಕಾಲ ಯಾಕಂದ್ರೆ ಒಂದು ಕಾಲ ಇತ್ತು, ಅಭಿವೃದ್ಧಿ ಅಂದ್ರೆ ಕನಸಿನ ಮಾತಾಗಿತ್ತು. ಕನಸಿನ ಮಾತು ಅಭಿವೃದ್ಧಿ ಆಗತ್ತಲ್ಲ ಅಂತೇಳಿ ಮಾಡ್ತೀವಿ ಅಂತಂದ್ರೆ ಸಾಕಾಗಿತ್ತವ. ಈಗ ಹಂಗಿಲ್ಲ. ಈ ಕಾಲ ಹೆಂಗೈತೆ ಅಂದ್ರೆ ಮಾಡ್ತೀನಂದ್ರೆ ಮಾಡಿ ತೋರಿಸೋ ಅನ್ನೋ ಮಂದಿ ಇವತ್ತು ನಮ್ಮ ಮುಂದದಾರ ಅನ್ನೋದನ್ನು ಕೂಡ ನಾನು ಹೀಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಡಿ ತೋರಿಸುವಂಥವರು ಜನಪ್ರತಿನಿಧಿಗಳಾದಂಥ ಅಧ್ಯಕ್ಷರಾಗಿರ್ಬೋದು, ಪುರಸಭೆಯ ಸದಸ್ಯರಾಗಿರ್ಬೋದು, ಒಬ್ಬ ಶಾಸಕನಾಗಿರ್ಬೋದು, ಅವರ ಆದ್ಯ ಕರ್ತವ್ಯ ಇದೆ ಅನ್ನೋದನ್ನು ಕೂಡ ನಾವು ಅರಿವಿಟ್ಕೋಬೇಕಾಗುತ್ತೆ. ಆ ಅರಿವಿಟ್ಕೊಂಡು ಏನೇನೆಲ್ಲ ಅಭಿವೃದ್ಧಿ ಮಾಡಬೇಕು ಅನ್ನೋದು ಒಂದು ಚಿಂತನೆ ಇದೆಯಲ್ಲ ಹುನಗುಂದಕ್ಕೆ, ಆ ಅಭಿವೃದ್ಧಿ ದಿಸೆಯಲ್ಲಿ ನಾನು ವಿವರವಾಗಿ ತಮ್ಮ ಮುಂದೆ ಕೆಲವಷ್ಟು ವಿಷಯಗಳನ್ನು ನಾನು ಇವತ್ತು ಬಿಚ್ಚಿಡಬೇಕು ಬಯಸ್ತೀನಿ. ಯಾಕಂದ್ರೆ ಹೇಳದೇ ಇದ್ರೆ ತಪ್ಪಾಗುತ್ತೆ. ಯಾರ್ಯಾರ ಅವಧಿಯಲ್ಲಿ ಏನೇನು ಆಯ್ತು ಅನ್ನೋದು ಸ್ವಲ್ಪ ಜನಕ್ಕೆ ಗೊತ್ತಾಗುತ್ತೆ. ಅಂದಾಗ ಹುನಗುಂದ ನಗರವನ್ನ ಹೊನ್ನಪೂರ್ವ ಅಂತೇಳಿ ನಾವು ಕರೆಯುವಂತ ಹೊನ್ನಗುಂದವನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಯಾರ್ಯಾರು ಕಾರಣೀಭೂತರು ಈ ಮತಕ್ಷೇತ್ರದಲ್ಲಿ ಆಗಿದ್ದಾರೆ ಅನ್ನೋದು ಕೂಡ ತಾವೆಲ್ಲ ಸ್ವಲ್ಪ ತಿಳ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನನ್ನ 2 ವಿಷಯಗಳನ್ನ ನಾನು ಹಂಚ್ಕೊಳ್ಳೋಕೆ ಇಚ್ಛೆ ಪಡ್ತೇನೆ. ತಮ್ಮೆಲ್ಲರ ಆಶೀರ್ವಾದದಿಂದ ಮೊದಲನೇ ಬಾರಿಗೆ ಶಾಸಕರಾದ, ಅದರ ಪೂರ್ವದಲ್ಲಿ ನಮ್ಮ ತಂದೆಯವರು ನಮ್ಮ ಆಶೀರ್ವಾದದಿಂದ 3 ಬಾರಿ ಶಾಸಕರಾಗಿದ್ದರು, ಸಚಿವರು ಕೂಡ ಆಗಿದ್ದರು. ಬಹುತೇಕ ಹುನಗುಂದ ನಗರಕ್ಕೆ ಅಂದಿನ ಕಾಲದ ಅನುಗುಣವಾಗಿ ಯಾವ್ದಾದ್ರು ಅಭಿವೃದ್ಧಿ ಅವಶ್ಯಕತೆ ಇತ್ತು. ನನಗೆ ಕೆಲವಷ್ಟು ನೆನಪಿದೆ, ಅದನ್ನು ಹಂಚ್ಕೊಳ್ಳೋಕೆ ಬಯಸ್ತೀನಿ. ಹುನಗುಂದ ನಗರಕ್ಕೆ, ಇಳಕಲ್ ನಗರಕ್ಕೆ ಕುಡಿಯೋ ನೀರೇ ಇದ್ದಿದ್ದಿಲ್ಲ. ಬಹುತೇಕ ಭಾಳ ಜನಕ್ಕೆ ಇಲ್ಲಿ ಹಿರಿಯರಿಗೆ ನೆನಪೈತಿ. ನಮ್ಮ ನಾಗರಾಜ ಸಾವ್ಕಾರ್ ಕೊಡ್ತಾರೆ ಇಲ್ಲೇ ಮುಂದೆ, ನಮ್ಮ ನಾಲ್ಕಪ್ಪ ಪದೇದವರು ಅದಾರ. 94ರಲ್ಲಿ ಇದೇ ದನ್ನೂರು ನಮ್ಮ ಕೃಷ್ಣಾ ನದಿಯಿಂದ ಅವತ್ತು ಒಂದು ಕುಡಿ ನೀರಿನ ಯೋಜನೆಯನ್ನ ಸರ್ಕಾರದಲ್ಲಿ JH ಪಟೇಲ್ ಮುಖ್ಯಮಂತ್ರಿ ಇತ್ತು. ನಮ್ಮ ತಂದೆಯವರಾದಂತಹ SR ಕಾಶ್ಯಪ್ನವರು ವಿಧಾನಸೌಧದ ಮುಂದೆ ಬಟ್ಟೆ ಶೆಲ್ಟರ್ನ ಬಿಚ್ಚಿ ಹುನಗುಂದ ನಗರಕ್ಕೆ ಕುಡಿ ನೀರು ಬೇಕು ಅಂತೇಳಿ ಪ್ರತಿಭಟನೆಯನ್ನ ಮಾಡಿದ್ರು ನಮ್ಮ ತಂದೆಯವರು.
ಆಸ್ಪತ್ರೆ ಗೇಟ್ ಮುಂದೆ ಪ್ರತಿಭಟನೆ ಕೂತ್ಕೊಂಡ್ರು ಒಬ್ಬರೇ ಶಾಸಕರು. ಹುನಗುಂದ ನಗರಕ್ಕೆ, ಇಳಕಲ್ ನಗರಕ್ಕೆ ಕುಡಿಯ ನೀರಿಲ್ಲ, ನೀರಿನ ಮಂಜೂರಾತಿಯನ್ನು ಮಾಡಿದ್ರೆ ನಾನು ವಿಧಾನಸೌಧಕ್ಕೆ ಬರ್ತೀನಿ, ಇಲ್ಲ ಅಂದ್ರೆ ನಾವು ವಿಧಾನಸೌಧಕ್ಕೆ ಬರೋದಿಲ್ಲ ಅಂತೇಳಿ ಅವತ್ತು ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಇವರು ಹೋರಾಟವನ್ನು ಮಾಡ್ತಾರೆ. ಅವತ್ತು ಸನ್ಮಾನ್ಯ JH ಪಟೇಲ್ ಅವರು ವಿಧಾನಸೌಧದಿಂದ ಹೊರಗೆ ಬಂದು, ಒಬ್ಬ ಶಾಸಕ ಹೊರಗೆ ಕುಂತಾನ ಅಂತೇಳಿ ಹೊರಗೆ ಬಂದು ಅವರ ಮನವಿಗೆ ಒಪ್ಪಿಕೊಂಡು ಅವತ್ತೇ ಹುನಗುಂದ ನಗರಕ್ಕೆ, ಇಳಕಲ್ ನಗರಕ್ಕೆ ಇವತ್ತು ಕುಡಿಯ ನೀರಿನ ಯೋಜನೆಯನ್ನು ಮಂಜೂರಾತಿ ಮಾಡಿ ಅವತ್ತು ನಮ್ಮ ತಂದೆಯವರನ್ನ ವಿಧಾನಸಭೆಗೆ ಕರ್ಕೊಂಡು ಹೋಗ್ತಾರೆ. ಇದು ಒಂದು ಇತಿಹಾಸ ಪುಟದಲ್ಲಿ ಇರುವಂಥ ವಿಷಯನ ನಾನು ನೆನಪು ಮಾಡ್ತಾ ಇದ್ದೆ. ಬಹುತೇಕ ಹುನಗುಂದ ನಗರಕ್ಕೆ ಕ್ರೀಡಾಂಗಣ ಇದ್ದಿದ್ದಿಲ್ಲ. ನಮ್ಮ ಹಿರಿಯರಾದಂಥ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ 27 ಲಕ್ಷ ರೂಪಾಯಿಯನ್ನು ಕೊಟ್ಟು 6 ಎಕರೆ ಭೂಮಿಯನ್ನು ಖರೀದಿ ಮಾಡಿ ಅವತ್ತು ಪುರಸಭೆಗೆ 27 ಲಕ್ಷ ರೂಪಾಯಿ ತುಂಬಲಿಲ್ಲ ಅಂದ್ರೆ 25 ಪುರಸಭೆ ಹರಾಜಾಗುವ ಪರಿಸ್ಥಿತಿ ಬಂದಿತ್ತು. ಹರಾಜಾಗುವ ಪರಿಸ್ಥಿತಿ ಇತ್ತು. ಬಹುತೇಕ ಅಂದಿನ ಅಧ್ಯಕ್ಷರು ಯಾರಿದ್ರು ಗೊತ್ತಿಲ್ಲ ನನಗೆ, ಶಿವಣ್ಣ ಕಾಕರ್ ಹೋದವರು ಇರಬೇಕು. ಅವತ್ತು 27 ಲಕ್ಷ ರೂಪಾಯಿನ ಕಟ್ಟಿ 6 ಎಕರೆ ಜಮೀನನ್ನ ತೆಗೆದುಕೊಂಡು ಹುನಗುಂದ ನಗರಕ್ಕೆ ಕ್ರೀಡಾಂಗಣವನ್ನು ಇವತ್ತು ಮಾಡಿದ್ದು ಕೂಡ ನಾವು ಮರೆಯುವಾಗಿಲ್ಲ. ಬಹುತೇಕ ಕುಡಿಯ ನೀರಾಯಿತು. ಇವತ್ತು ಅನೇಕ ಕಡೆ ನಮ್ಮಲ್ಲಿ ಹುನಗುಂದಲ್ಲಿ ಸ್ಲಮ್ಮೇ ಇರಲಿಲ್ಲ. ಇವತ್ತು ಮಲ್ಲಿಕಾರ್ಜುನ ನಗರಕ್ಕೆ ಹೋಗ್ರಿ, ನಾಗಲಿಂಗ ನಗರವನ್ನು ಹೋಗ್ರಿ, ಇವತ್ತು ಇವೆರಡೂ ಸ್ಲಮ್ಮು ಆಗಿದ್ದು ಕೂಡ ನಮ್ಮ ತಂದೆಯವರ ಹುದ್ದೆಯಲ್ಲಿ ಅಲ್ಲಿ ಬಡವರಿಗೆ ಆಶ್ರಯ ಮನೆಗಳನ್ನು ಕಟ್ಟಿ ಹುನಗುಂದ ನಗರದಲ್ಲಿ ನಾಗಲಿಂಗ ನಗರ ಆಗಿರ್ಬೋದು, ಇವತ್ತು ಮಲ್ಲಿಕಾರ್ಜುನ ನಗರ ಆಗಿರ್ಬೋದು, ಇವೆರಡೂ ಕೂಡ ಅವತ್ತು ಬಡವರಿಗೆ ಪ್ರಥಮವಾಗಿ ಸರ್ಕಾರದಿಂದ ಮನೆಯನ್ನು ಕಟ್ಟಿಕೊಡುವಂಥ ಕೆಲಸ ನಮ್ಮ ತಂದೆಯವರು ಮಾಡಿದ್ರು ಅನ್ನೋದನ್ನು ಕೂಡ ನಾನು ಇವತ್ತು ನೆನಪಿಸುತ್ತೇನೆ. ಮೇಲೆ ಶಾಸಕರಾದ ಮೇಲೆ ಬಹುತೇಕ ಅನೇಕ ಅಭಿವೃದ್ಧಿ ಕೆಲಸದಲ್ಲಿ ನಾವು ಇವತ್ತು ಹುನಗುಂದಕ್ಕೆ ಕೈಗೊಂಡ್ವಿ. ನಗರೋತ್ತರ 3ನೇ ಹಂತ ಪ್ರಾರಂಭ ಮಾಡಿದ್ವಿ. ಬಹುತೇಕ ಹುನಗುಂದ ರಸ್ತೆಗಳು ಹೇಗಿತ್ತು ಅನ್ನೋದನ್ನ ನಾವು ನೀವು ಕಣ್ಣಾರೆ ನೋಡಿದವರು. ನಮ್ಮ ತನ ಗುರುಗಳು ಕೂತಾರೆ ಶಿಕ್ಷಕರು, ಅವ್ರಿಗೂ ಗೊತ್ತು. ನನಗೆ ಅನೇಕ ಸರಿ ಹೇಳ್ತಿದ್ರು, ಅಭಿವೃದ್ಧಿ ಕಡೆ ಚಿಂತನೆ ಮಾಡಪ್ಪ ನೀನು, ನಮ್ಮ ರಸ್ತೆ ನೋಡು, ಕುಡಿ ನೀರಿನ ವ್ಯವಸ್ಥೆ ಕೊಡಿಸು, ಸರಿಯಾದ ಆಡಳಿತ ಇರಲಿ ಅಂತೇಳಿ ನನಗೆ ಮಾರ್ಗದರ್ಶನ ನೀಡಿದ್ದಾರೆ. ಅನೇಕ ಜನ ನನಗೆ ನೀಡ್ಯಾರ. ಬಹುತೇಕ ನಗರೋತ್ತರ 3ನೇ ಹಂತವನ್ನು ಪ್ರಾರಂಭ ಮಾಡಿ ಹುನಗುಂದ ನಗರಕ್ಕೆ ಯುಸಿಡಿ ಆಗಿರಲಿಲ್ಲ. ಅಂದಿನ ಸರ್ಕಾರದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಹತ್ರ ಮನವಿ ಮಾಡಿಕೊಂಡು, ಒಂದು ಕುಡಿ ನೀರಿಂದು ಬಹಳ ಹಳೆಯದಾಗಿತ್ತು, 94ರಲ್ಲಿ ಆಗಿತ್ತು. ಅದೇ 13ರಲ್ಲಿ ಇಳಕಲ್ಲಿಗೆ 24/7 ಇಡೀ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ನಗರ 24 ತಾಸು ಕುಡಿ ನೀರಿನ ಯೋಜನೆಯನ್ನು ತಂದಿದ್ದು 2013-14ನೇ ಸಾಲಿನಲ್ಲಿ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಶಾಸಕರಾದ ಮೇಲೆ ಇದಕ್ಕೂ 24 ತಾಸು ನೀರು ಕೊಡ್ತೀವಿ ಅಂತ ಹೇಳಿ ನಾವು ಹೇಳಿದ್ವಿ. ಆದ್ರೆ ಅದೇ ಯೋಜನೆಯಲ್ಲಿ ಹುಣಗುಂದ ನೀರು ಬರ್ತಾ ಇತ್ತು, ಆದ್ರೆ 24 ತಾಸು ಕುಡಿಯ ನೀರಿನ ಯೋಜನೆ ಇರಲಿಲ್ಲ. ನಾನು ಈ ಬಾರಿ ಶಾಸಕರಾದ ತಕ್ಷಣವೇ ಮೊದಲನೇ ಕಾರ್ಯಕ್ರಮ ಇಲ್ಲೇ ಇದೇ ವೇದಿಕೆ ಮೇಲೆ ಮಾತಾಡಿ ಹೋಗಿದ್ದೀನಿ. 24 ತಾಸು ಕುಡಿಯ ನೀರಿನ ಯೋಜನೆಯನ್ನು 42 ಕೋಟಿ ರೂಪಾಯಿ ಅನುದಾನದಲ್ಲಿ ಇವತ್ತು 24 ತಾಸು ಹುಣಗುಂದ ಕುಡಿಯ ನೀರಿನ ಯೋಜನೆ ನಡೀತಾ ಇದೆ. ಮತ್ತೆ 43 ಕೋಟಿ ರೂಪಾಯಿ ಈಗ ಹೊಳ್ಳಿ ಯುಸಿಡಿ ಒಳಚರಂಡಿ ಆಗಬೇಕು ಅಂತ ಹೇಳಿ ಈಗಾಗಲೇ 43 ಕೋಟಿ ರೂಪಾಯಿ ಶಾಂಕ್ಷನ್ ಆಗಿದೆ. ಅದು ಕೂಡ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಅದು ಅಲ್ಲದೆ ಇವತ್ತು ಹಲವಾರು ಯೋಜನೆ, ಇವತ್ತು ಯುಸಿಡಿ 43 ಮತ್ತೆ ವಿಶೇಷ ಅನುದಾನ ಮೊನ್ನೆ ತಾನೆ ನಮ್ಮ ಅಮೃತ್ ಏನು ಅಮೃತ್ ಅಂತ ಹೇಳಿ ಒಂದು ಹೊಸ ಯೋಜನೆಯನ್ನು ನಮ್ಮ ಸರ್ಕಾರ ಪ್ರಾರಂಭ ಮಾಡಿದೆ. ಯಾವ್ಯಾವ ನಗರಕ್ಕೆ ಕುಡಿಯ ನೀರಿನ ಸಮಸ್ಯೆಗಳಿದಾವೆ, ಅದು ಒಳಚರಂಡಿ ಸಮಸ್ಯೆಗಳಿದಾವೆ, ಮತ್ತು ಯಾವ್ಯಾವ ಕಡೆಗೆ ಹೊಸ ಲೇಔಟ್ಗಳಾಗಿದ್ದಾವೆ ನಮ್ಮ ಹುಣಗುಂದಲ್ಲಿ. ಹೊಸ ಲೇಔಟ್ಗಳಾದಂತೂ ಕೂಡ ನಾವು ಕುಡಿ ನೀರನ್ನ ಅಳವಡಿಸಬೇಕು ಅಂತ ಹೇಳಿ ಮೊನ್ನೆ ತಾನೇ ನಮ್ಮ ಹುಣಗುಂದ ಮತಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 60 ಕೋಟಿ ರೂಪಾಯಿ ಇವತ್ತು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಹುಣಗುಂದಕ್ಕೆ 25 ಕೋಟಿ ಯೋಜನೆಯನ್ನ ಈಗಾಗಲೇ ನಾನು ಮಂಜೂರಾತಿ ತಂದಿದ್ದೀನಿ ಅನ್ನೋ ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಅದಲ್ಲದೆ ಮೊನ್ನೆ ತಾನೇ ನಮ್ಮ ನಗರೋತ್ತರ 4ನೇ ಹಂತ ನಡೆದಿದೆ ಈಗಾಗಲೇ ಹುಣಗುಂದ ನಗರದಲ್ಲಿ. ಬಹುತೇಕ ಬಹಳಷ್ಟು ಬಡಾವಣೆಗಳಲ್ಲಿ ಹೊಸ ಬಡಾವಣೆಯಲ್ಲಿ ರಸ್ತೆ ಇರಲಿಲ್ಲ. ನಮ್ಮ ಮಾಂತೇಶಣ್ಣ ಅವಾರಿಯವರು ನಮ್ಮ ವಿದ್ಯಾನಗರ ಸ್ವಲ್ಪ ಮ್ಯಾಲಿ ನೋಡ್ರಿ, ಊರಾಗ ನೋಡ್ಬಾರ್ರಿ ಅಂದ್ರೆ ಅಲ್ಲಿ ಕೂಡ ನಮ್ಮ ಬಿ ಪಾಟೀಲ್ ಸಾಹೇಬ್ ಇಲ್ಲ, ಅವರು ಲಿಂಗೈಕ್ ಆಗ್ಯಾರ. ಅವರು ಹೇಳ್ತಿದ್ರು ನನಗೆ. ಮತ್ತು ನಮ್ಮ ಪೋಸ್ಟ್ ಮುಂದೆ
ಬಹಳ ವರ್ಷದಿಂದ ಸಿಸಿ ರಸ್ತೆ ಬೇಡಿಕೆ ಇತ್ತು. ಬಹುತೇಕ ಆಸ್ಪತ್ರೆ ಮುಂದಾಸಿ, ನಮ್ಮ ತಾಲೂಕಾ ಪಂಚಾಯತಿ ಮುಂದಾಸಿ ಆ ರಸ್ತೆ ಹಣೆ ಬಾರ ಭಾಳ ಮಂದಿ ನಮ್ಮ ಹಿರಿಯರು ಹೇಳಿದ್ರು, ಶೇಖರಪ್ಪ ಬಾದವಾಡಿಯವರು ಹೇಳಿದ್ರು ನನಗೆ ಅದೊಂದು ಸಿಸಿ ರಸ್ತೆ ಮಾಡ್ರಿ ಅಂತೇಳಿ. ನಮ್ಮ ಟಿಪ್ಪು ಸುಲ್ತಾನ್ ಸರ್ಕಲ್ನಿಂದ ನಮ್ಮ NH ರಸ್ತೆವರೆಗೂ ಇವತ್ತು 2 ಕೋಟಿ ರೂಪಾಯಿ, 2,40,00,000 ವೆಚ್ಚದಲ್ಲಿ ಅದನ್ನು ನನ್ನ ಹಣದ ವಿಶೇಷ ಅನುದಾನದಲ್ಲಿ, ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಇವತ್ತು ಆ ಒಂದು ನಾನು ಈ ಬಾರಿ ಶಾಸಕರಾದ ಮೇಲೆ ಮೌಲಾನಾ ಆಜಾದ್ ಶಾಲೆಯನ್ನ ಕೇಂದ್ರ ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಹೊಸದಾಗಿ ಇವತ್ತು ಮಂಜೂರಾತಿಯನ್ನು ತಂದು ಅದಕ್ಕೆ ಶಾಲೆ ಕಟ್ಟಡಕ್ಕೆ ಈಗಾಗಲೇ ನಮ್ಮ ಸರ್ಕಾರ ಹುನಗುಂದ ನಗರದ ಮೌಲಾನಾ ಆಜಾದ್ ಶಾಲೆಗೆ 5 ಕೋಟಿ ರೂಪಾಯಿಯನ್ನ ಇವತ್ತು ಮಂಜೂರಾತಿಯನ್ನು ಕೊಟ್ಟಿದೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ. ಅದು ಅಲ್ಲದೆ ಇವತ್ತು ಕೇಂದ್ರ ಶಾಲೆ ಬಹುತೇಕ ಬಹಳಷ್ಟು ಜನ ಹಿರಿಯರು ಅದ ಶಾಲೆಯಲ್ಲಿ ಹೋಗ್ಯಾರ. ನಮ್ಮ ಕೇಂದ್ರ ಶಾಲೆ ಅಂದ್ರೆ ಇವತ್ತು ಮರೆತು ಹೋಗುವಂತ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ಪುನಶ್ಚೇತನ ಮಾಡಬೇಕು ಅಂತೇಳಿ ಗೋಲಿಬಾರ ಆಗಿ ಇವತ್ತು ಆ ಕೇಂದ್ರ ಶಾಲೆಯನ್ನ ಪುನಶ್ಚೇತನಗೊಳಿಸಬೇಕು ಅಂತೇಳಿ ಈಗಾಗಲೇ 50 ಲಕ್ಷ ರೂಪಾಯಿಯನ್ನ 4 ಕೊಠಡಿಗಳನ್ನ ಹೊಸದಾಗಿ ಒಂದು ಹಳೆಯವನ್ನ ಬೆಳೆಸಿ ಹೊಸ ಕಟ್ಟಡವನ್ನು ಮಾಡಿ ಅಲ್ಲಿ ಮತ್ತೆ ಕೇಂದ್ರ ಶಾಲೆಯನ್ನ ಮರು ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ನಾವು ಸರ್ಕಾರದಲ್ಲಿ ಯೋಜನೆಯನ್ನು ಸಿದ್ಧಪಡಿಸಿಕೊಂಡಿದ್ದೀವಿ. ಅದಕ್ಕೆ ಸಾಂಕೇತಿಕವಾಗಿ ಈಗ 450 ಲಕ್ಷ ರೂಪಾಯಿಯನ್ನ ಮಂಜೂರಾತಿಯನ್ನು ಕೂಡ ಕೊಟ್ಟಿದ್ದೇವೆ. ಅವು ಕಟ್ಟಡ ಕೂಡ ಪ್ರಾರಂಭ ಆಗುತ್ತೆ ಅನ್ನೋ ಮಾತನ್ನು ಕೂಡ ನಾನು ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿ ಅದನ್ನ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತೀನಿ. ಮತ್ತು ವಾಲ್ಮೀಕಿ ಭವನ, ಹುನಗುಂದ ನಗರದ ವಾಲ್ಮೀಕಿ ಭವನಕ್ಕೆ 50 ಲಕ್ಷ ರೂಪಾಯಿ ಇದೇ ವರ್ಷದಲ್ಲಿ ಸ್ಯಾಂಕ್ಷನ್ ಅನ್ನು ತಂದಿದ್ದೀನಿ, ಅದು ಹುನಗುಂದ ನಗರಕ್ಕೆ. ಮತ್ತು ವಿಶೇಷವಾಗಿ ಮುಖ್ಯಮಂತ್ರಿ ವಿಶೇಷ ಅನುದಾನ ಮೊನ್ನೆ 50 ಕೋಟಿ ರೂಪಾಯಿ ಕೊಟ್ಟರು ಒಬ್ಬರು ಶಾಸಕರಿಗೆ. ಆ 50 ಕೋಟಿಯಲ್ಲಿ ಇಳಕಲ್ಲಿಗೆ 5 ಕೋಟಿ, ಹುನಗುಂದಕ್ಕೆ 3.5 ಕೋಟಿ ರೂಪಾಯಿಯನ್ನ ನಾನು ವಿಶೇಷ ಅನುದಾನವನ್ನು ಇಲ್ಲಿ ಕೊಟ್ಟಿದ್ದೇನೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಸ್ವಿಮ್ಮಿಂಗ್ ಪೂಲ್ ಅನ್ನು ನಿರ್ಮಾಣ ಮಾಡ್ತಿದ್ದೆ ಬಸ್ ಸ್ಟ್ಯಾಂಡ್ ಮುಂದೆ. ಸ್ವಿಮ್ಮಿಂಗ್ ಪೂಲ್ ನಮ್ಮ ಯುವಕರಿಗೆ ಬೇಕು, ಸ್ವಿಮ್ಮಿಂಗ್ ಪೂಲ್ ವಿದ್ಯಾವಂತರಿಗೆ ಬೇಕು, ಸ್ವಿಮ್ಮಿಂಗ್ ಪೂಲ್ ಜಿಮ್ ಬೇಕು, ಸ್ವಿಮ್ಮಿಂಗ್ ಪೂಲ್ ಬೇಕು, ಕ್ರೀಡಾಂಗಣ ಬೇಕು, ಇಂಡೋರ್ ಗೇಮ್ಸ್ ಬೇಕು. ಇವೆಲ್ಲ ನಮ್ಮ ಯುವಕರ ಬಗ್ಗೆ ಚಿಂತನೆ ಮಾಡಬೇಕು. ಕೇವಲ ನಾವು ಕುಡಿಯ ನೀರಾಯ್ತು, ರಸ್ತೆ ಆಯ್ತು, ಇವತ್ತು ಚರಂಡಿ ಆಯ್ತು, ಅದ್ರ ಜೊತೆಗೆ ಯುವಕರ ಚಿಂತನೆ ಕೂಡ ಆಗ್ಬೇಕಲ್ಲ. ಯುವಕರಿಗೆ ಒಂದು ಒಳ್ಳೆಯ ಸ್ವಿಮ್ಮಿಂಗ್ ಪೂಲ್ ಅನ್ನು ಮಾಡೋದಕ್ಕೆ 3.5 ಕೋಟಿ ರೂಪಾಯಿ ಈಗಾಗಲೇ ಮಂಜೂರಾತಿ ಮಾಡಿದ್ವಿ. ಮತ್ತು ನಮ್ಮ ಕ್ರೀಡಾಂಗಣ ಕೂಡ ಪುನಶ್ಚೇತನಗೊಳಿಸೋದಕ್ಕೆ ಅದಕ್ಕೆ 20 ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ನಾವು ನೀಡಿ ಅಲ್ಲಿ ಒಂದು ಜಿಮ್ ಅನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಅಲ್ಲಿ ಒಂದು ವೇದಿಕೆ ಕೂಡ ರೆಡಿ ಮಾಡಿದ್ದೀವಿ. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಕ್ರೀಡಾಂಗಣದಲ್ಲಿ ಇವತ್ತು ತೆಗೆದುಕೊಂಡಿದ್ದೀವಿ ಅನ್ನೋ ಮಾತನ್ನ ಹೇಳಿ ಕಳೆದ ಅವಧಿಯಲ್ಲಿ 494 ಹಕ್ಕುಪತ್ರವನ್ನು ರೆಡಿ ಮಾಡಿ ಸಾಂಕೇತಿಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಹಂಚೋಗಿದ್ರು. ಆದ್ರೆ ಪುಣ್ಯವಂತರು ಎಲ್ಲಿ ಬಂದಂತ 5 ವರ್ಷದ ಪುಣ್ಯಾತ್ಮರು ಆ ಬಡವರಿಗೆ ಹಕ್ಕುಪತ್ರವನ್ನು ಕೊಡಲಿಲ್ಲ. ಮತ್ತು ಆ ಹಕ್ಕುಪತ್ರ ಕೊಟ್ಟವರಿಗೆ ಹಕ್ಕುಪತ್ರ ಕೊಡಬಾರ್ದು ಅಂತೇಳಿ ಪತ್ರ ಕೊಟ್ಟಿದ್ದು ಕೂಡ ನನ್ನೆಲ್ಲ ಇದು ಹಿಂದಿನ ಶಾಸಕರು ಪುಣ್ಯಾತ್ಮರ. ಚಪಾಳಿ ಹೊಡಿಯಪ್ಪ, ಹಿಂದಿನ ಕೊಡಬಾರ್ದಂತ ಬಂದಿದ್ರು ಪುಣ್ಯಾತ್ಮರು. ನಾನು ಈ ಬಾರಿ ಶಾಸಕರಾಗಿ ಬಂದ ತಕ್ಷಣವೇ ಮೊದಲು ಆ 941 ಹಕ್ಕುಪತ್ರಗಳನ್ನು ವಾಪಸ್ ತಂದು ಆ 941 ಹಕ್ಕುಪತ್ರಗಳನ್ನ ಕೊಟ್ಟು ಅದರಲ್ಲಿ 500 ಮನೆಯನ್ನ ಕಟ್ಟೋದಕ್ಕೆ ಇವತ್ತು ಆದೇಶ ಪತ್ರವನ್ನು ನಾವು ಕೊಡ್ತಾ ಇದ್ದೀವಿ ಬಡವರಿಗೆ ಅನ್ನೋ ಮಾತನ್ನು ಹೇಳಕ್ಕೆ. ಯಾವ ಜನಾಂಗಕ್ಕೆ ಕೊಟ್ಟಿವಿ ನಾವು ಇದ್ರಾಗ? ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇವತ್ತು ಅನೇಕ ನಮ್ಮ ಸಿಸಿ ರಸ್ತೆಗಳನ್ನು ಹೋಗಿ ನೋಡ್ರಿ, ನಾನು ಎಷ್ಟು ಪೂಜೆ ಮಾಡಿದ್ದೀನಿ. ಎಲ್ಲ ಕಾಲನಿಯಲ್ಲಿ ಸಿಸಿ ರಸ್ತೆಗಳು, ಎಲ್ಲ ಕಾಲನಿಯಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಕೆಲವಷ್ಟು ಜನ ಕೂತು ಬಿಡ್ರ, ಸರ್ಕಾರದ ರೊಕ್ಕ ಇಲ್ಲ, 5 ಗ್ಯಾರಂಟಿ ಕೊಟ್ಟುಬಿಟ್ರು, 5 ಗ್ಯಾರಂಟಿ ಕೊಟ್ಟುಬಿಟ್ರು. 5 ಗ್ಯಾರಂಟಿ ಕೊಟ್ಟಿವಿ, 5 ಗ್ಯಾರಂಟಿ ಇತಿಹಾಸ ಹೇಳಿದೆ ನಾನು ಸ್ವಲ್ಪ. ನಮ್ಮ ತಾಲೂಕಿನಲ್ಲಿ ಎಷ್ಟು ಫಲಾನುಭವಿಗಳು ಇವತ್ತು 5 ಗ್ಯಾರಂಟಿ ಒಳಗಡೆ ಇವತ್ತು ಜನರು ಲಾಭವನ್ನು ಪಡಿತಾ ಇದ್ದಾರೆ ಅನ್ನೋದು. ಇವತ್ತು ನೋಡ್ರಿ, ಗೃಹ ಜ್ಯೋತಿಯಲ್ಲಿ ಹುನಗುಂದ ತಾಲೂಕಿಗೆ ಸುಮಾರು 33,3 ಲಕ್ಷ ಜನ ಇದ್ದಾರೆ. 228 ಫಲಾನುಭವಿಗಳು ಇದರ ಲಾಭವನ್ನು ತಗೊಳ್ತಾ ಇದ್ದಾರೆ. ನೇರವಾಗಿ ಅವರ ಅಕೌಂಟಿಗೆ ಕರೆಂಟ್ ಫ್ರೀ. 33,000 ಮನೆಗಳಿಗೆ ಇವತ್ತು ನಮ್ಮ ಹುನಗುಂದದಲ್ಲಿ 33,228 ಫಲಾನುಭವಿಗಳು ಇದರ ಲಾಭವನ್ನು ಇವತ್ತು 200 ಯೂನಿಟ್ ಕರೆಂಟ್ ಫ್ರೀ ತಗೊಳ್ತಾ ಇದ್ದಾರೆ. ಹುನಗುಂದ ತಾಲೂಕು ಹೇಳ್ತಾ ಇದ್ದೀನಿ, ಇಳಕಲ್ ತಾಲೂಕದಲ್ಲ. ಹುನಗುಂದ ತಾಲೂಕದಲ್ಲಿ ಅನ್ನಭಾಗ್ಯ ಫಲಾನುಭವಿಗಳು ಎಷ್ಟು? 31,218 ಜನ ಫಲಾನುಭವಿಗಳು.
ಇವತ್ತು ಗೃಹ ಲಕ್ಷ್ಮಿಯಲ್ಲಿ ನೇರವಾಗಿ ನಮ್ಮ ತಾಯಿಯರ ಅಕೌಂಟಿಗೆ 2,000 ರೂಪಾಯಿ ಬರ್ತಿಲ್ಲಮ್ಮ, ಬರ್ತೈತೆ. ಬಸ್ ಅಂತೂ ಫ್ರೀ ಐತೆ. ಎಲ್ಲ ದೇವಸ್ಥಾನ ನೋಡಿ ಬಂದ್ರೆ, ಅವ್ರ ಮನೆಗೆ ಹೋಗಿ ಬಂದ್ರೆ, ಅಂತಮ್ರ ಮನೆಗೆ ಹೋಗಿ ಬಂದ್ರೆ ಎಲ್ಲರೂ ಫ್ರೀ ಹೋಗ್ಯಾರ. ಎಷ್ಟು ಬಂದ್ರಿ? ಇದ್ರೊಳಗೆ ಶಕ್ತಿ ಯೋಜನೆಯಲ್ಲಿ ಇಡೀ ರಾಜ್ಯದಲ್ಲಿ 500 ಕೋಟಿ ಮಹಿಳೆಯರು ಇವತ್ತು ಉಚಿತವಾಗಿ ಪ್ರವಾಸವನ್ನು ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾರೆ. 500 ಕೋಟಿ ಎಲ್ಲರಿಗೂ ಹೋಗ್ಯಾರ, ಗುಡ್ಡಾಪುರಕ್ಕೂ ಹೋಗ್ಯಾರ, ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಹೋಗ್ಯಾರ, ಧರ್ಮಸ್ಥಳಕ್ಕೂ ಹೋಗ್ಯಾರ, ಮನೆ ಮಹದೇಶ್ವರ ಬೆಟ್ಟಕ್ಕೂ ಹೋಗ್ಯಾರ. ಎಲ್ಲ ದೇವಸ್ಥಾನವನ್ನು ಅಡ್ಡಾಡಿ ಬಂದ್ರು. ಯಾಕಂದ್ರೆ ತಾಯಿನೂ ಒಂದು ಪುಣ್ಯ ಇದೆ ಈ ಸರ್ಕಾರದೊಳಗೆ. ಯಾಕಂದ್ರೆ ಅವ್ರು ನೋಡಿ ಉಚಿತ ಬಸ್ ಹತ್ತಿರ ಸಾಕ ಫ್ರೀ. ನೀವು ಬರ್ತಾರವ, ನೀವು ಎತ್ತಿರಲ್ಲ ಹಂಗ ನಮ್ಮ ಪೌರ ಕಾರ್ಮಿಕರು ಕೇಳೋ ಪರಿಸ್ಥಿತಿನೇ ಇಲ್ಲ ನಿಮ್ಗೆ ರೊಕ್ಕ ಯಾರು. ಯಾಕಂದ್ರೆ 2,000 ರೂಪಾಯಿ ಅವ್ರ ಅಕೌಂಟಿಗೆ ಬರುತ್ತೆ. 10 kg ಅಕ್ಕಿ ಬರ್ತಾವು. ಅವ್ರ ಮನೆಗೆ ಹೋಗ್ಬೇಕಂದ್ರೆ ಬಸ್ಸು ಫ್ರೀ ಐತಿ. ಗಂಡರು ಕೇಳೋಂಥದ್ದು ಅವಶ್ಯಕತೆ ಇದೆ. ನಮ್ಮ ತಾಲೂಕಿನಲ್ಲಿ ಶಕ್ತಿ ಯೋಜನೆಯಲ್ಲಿ ಎಷ್ಟು ಮಹಿಳೆಯರು ಬಸ್ ಪ್ರಯಾಣ ಮಾಡಿದ್ರೆ ಹುಡುಗನ ತಾಲೂಕಿನಾಗ ಅಷ್ಟೇ 1,42,606 ಜನ, 1,42,000 ಜನ ನಮ್ಮ ತಾಲೂಕಿನಲ್ಲಿ ಉಚಿತವಾಗಿ ಬಸ್ ಪ್ರಯಾಣ ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ನಾವು ಈ ಮಾಹಿತಿ ಕೊಡಕ್ಕೆ ಇಚ್ಛೆ ಪಡ್ತೀವಿ. ವಿದ್ಯಾವಂತರ ಪದವೀಧರರಿಗೆ 3,000, ಡಿಪ್ಲೊಮೊ ಮತ್ತು ಋತುಪರ ಕೋರ್ಸ್ ಅನ್ನು ಓದಿದಂಥವರಿಗೆ 1,500 ರೂಪಾಯಿ. ಇವತ್ತು ಅದರಲ್ಲಿ ಫಲಾನುಭವಿಗಳು ಹುಣಗುಂದ ತಾಲೂಕಿನಾಗ 421 ಜನ ಫಲಾನುಭವಿಗಳು ಇವತ್ತು ಈ ಒಂದು ಲಾಭವನ್ನು ಪಡೆದಿದ್ದಾರೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಅದಲ್ಲದೆ ನಿಮ್ಗೆ ಗೊತ್ತೈತಿ, ನಮ್ಮ ಹುಣಗುಂದ ಬಸ್ ಡಿಪೋ ಹೋದ ಅವಧಿಯಲ್ಲೇ ನಾವು ಬಸ್ ಡಿಪೋ ಮಾಡಿದೆ. ಬಹುತೇಕ ನಮ್ಮ ಕಂಬಾಳಿ ಮಠ ಸರ್ ಇಲ್ಲಿ ಅದಾರ, ಅವ್ರಿಗೆ ನಾವು ನೆನೆಯಬೇಕು. ಯಾಕಂದ್ರೆ ಆ ಬಸ್ ಡಿಪೋ ಸಂಬಂಧ ನಮ್ಮ ಕಂಬಾಳಿ ಮಠ ಅವರು, ನಮ್ಮ ಕಮ್ಮಾರವರು, ಬಸಣ್ಣ ಇಲ್ಲಿ ನಿಮ್ಮದ ಹೆಸರಾಗತ್ತೆ ಕಮ್ಮಾರವರು. ಇವರು ಹುಟ್ಟು ಹೋರಾಟಗಾರರ ಬಸ್ ಸ್ಟ್ಯಾಂಡ್. ಇವರು ಗೋಲಿಬಾರ್ದ ಬದುಕಿದವರು. ಅವ್ರು 4 ಮಂದಿ ಸಿಗದಾರೆ ಇವರು ಮುಂದಾಗ. ಯಾರು MLA ಇದ್ರು, ಯಾಕೆ ಸತ್ರು, ಅದು ಇತಿಹಾಸ ನಾನು ಹೇಳೋಕೆ ಹೋಗುದಿಲ್ಲ. ಯಾಕೆ ಗೊತ್ತೈತಿ ನಿಮ್ಗೆಲ್ಲ ಗೋಲಿಬಾರ್ ಆಗಿರ್ತತಿ. ಯಮನಪ್ಪ ಕಾಕ ಗೊತ್ತೈತಲ್ಲ, ಇವರು ಮಾಜಿ ಅಧ್ಯಕ್ಷರ ನಮ್ಮ ಯಮನಪ್ಪ ಕಾಕ. ಗೋಲಿಬಾರ್ ಆಗಿತ್ತು ಇವ್ರ ಮುಂದೊಳಗೆ. ಬಸ್ ಡಿಪೋ ಹೋರಾಟ ಮಾಡಕ್ ಹೋದವ್ರಿಗೆ ಸಂತರಪ್ಪ. ಅದಕ್ಕೆ ಆ ಒಂದು ಋಣ ಇತ್ತು ನನ್ನ ಮೇಲೆ. ನಮ್ಮ ಹುಡುಗನ ಅನೇಕ ಜನ ನನಗೆ ಹೇಳ್ತಾ ಇದ್ರು, ಒಂದು ಬಸ್ ಡಿಪೋ ಮಾಡಿ ತೋರಿಸಿ ಅಂತೇಳಿ. ನಮ್ಮ ರಾಮಲಿಂಗ ರೆಡ್ಡಿ ಅವರು ಇವತ್ತು ಸಾರಿಗೆ ಸಚಿವರು ಇದ್ದಾಗ ನಾನು ಅವ್ರಿಗೆ ಹೋಗಿ ಒಂದು ಪ್ರತಿಭಟನೆ ಮಾಡಿದೆ. ಸರ್, ನನ್ನ ಹುಡುಗನಕ್ಕೆ ನೀವು ಬಸ್ ಡಿಪೋ ಮಾಡಬೇಕು ಅಂದಾಗ ಅವ್ರು ಹೇಳಿದ್ರು, ವಿಜಯ್ ಬರೋದಿಲ್ಲ, 11 ಕಿಲೋಮೀಟರ್ ಐತಿ ಇಳಕಲ್ಲಿಗೆ ಬಸ್ ಡಿಪೋ, 11 ಕಿಲೋಮೀಟರ್ ಹೋಗಿ ಇನ್ನೊಂದು ಬಸ್ ಡಿಪೋ ಕೊಡಕ್ಕಾಗಲ್ಲ ಅಂದ್ರು. ನಾನು ಹೇಳಿದೆ, ನೀವು ಮಂಜೂರಾತಿ ಮಾಡಲ್ಲ ಅಂದ್ರೆ ನಾನು ರಾಜೀನಾಮೆ ಪತ್ರ ತಗೊಂಡ್ಬಿಡ್ರಿ ಅಂದಾಗ ಸೀದಾ ಮಂಜೂರಾತಿ ಮಾಡಿ ಕೊಟ್ಟರು ಅನ್ನೋದನ್ನು ಇವತ್ತು ಬಸ್ ಡಿಪೋ ನಮಗೆ ತಂದಿದ್ದು. ಮತ್ತೊಂದು ಇಷ್ಟು ಮಂದಿ ಬರ್ತಾರೆ ಬಸ್ನ ಹೊಡೆಯಕ್ಕೆ. ಸರ್ಕಾರದ ರೊಕ್ಕಿಲ್ಲ. ಇವತ್ತು ನೋಡ್ರಿ, ಮಳೆರಾಯ ಹೆಚ್ಚಿಗಾಗಿ ನಮ್ಮ ರೈತರು ಹುಡುಗುಂದು. ಯಾಕಂದ್ರೆ 75% ಶೇಕಡಾ ನಮ್ಮ ಹುಡುಗುಂದು ರೈತರು. ನಾವೆಲ್ಲ ರೈತರ ಮಕ್ಕಳು. ರೈತರ ಪರಿಸ್ಥಿತಿ ಏನಾಗಿದೆ? ಹೆಚ್ಚು ಮಳೆ ಆಗಿ ಇವತ್ತು ಹಾನಿ ಆಗಿದವು, ಬೆಳೆ ಹಾನಿ ಆಗಿದವು. ನಿನ್ನೆ ತಾನೇ ಗುರುವಾರ ಕ್ಯಾಬಿನೆಟ್ ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಪ್ರತಿ ರೈತರ ಹೊಲ ಇಡೀ ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ರೈತರಿಗೂ ಕೂಡ 8,500 ರೂಪಾಯಿ ಪರಿಹಾರವನ್ನು ಕೊಡೋದಕ್ಕೆ ಇವತ್ತು ನಮ್ಮ ಸರ್ಕಾರ ಮುಂದಾಗಿದೆ ಅನ್ನೋ ಮಾತನ್ನು ಹೇಳ್ತೀವಿ. 1 ಹೆಕ್ಟರ್ಗೆ 8,500 ರೂಪಾಯಿ. 1 ಹೆಕ್ಟರ್ಗೆ 8,500 ರೂಪಾಯಿ. ಒಟ್ಟಾರೆ 2,600 ಕೋಟಿ ರೂಪಾಯಿಯನ್ನ ಇವತ್ತು ರೈತರ ಪರಿಹಾರಕ್ಕಾಗಿ ನಮ್ಮ ಸರ್ಕಾರ ಮೀಸಲಾತಿಯಾಗಿ ಇಟ್ಟಿದೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳ್ತೀನಿ. ಅನೇಕ ಬೆಳೆಗಳಿಗೆ ಇವತ್ತು ತೊಗರಿ ಬೆಂಬಲ ಬೆಲೆಯನ್ನು ಕೊಟ್ಟಿವಿ, ಹೆಸರಿ ಬೆಂಬಲ ಬೆಲೆಯನ್ನು ಕೊಟ್ಟಿವಿ. ಈಗ ಸೂರ್ಯಪಾನಕ್ಕೆ ಕೂಡ ಬೆಂಬಲ ಬೆಲೆಯನ್ನು ಇದೇ ವಾರದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಈ ವೇದಿಕೆ ಮುಖಾಂತರ ನಾವು ಹೇಳಕ್ ಇಚ್ಛೆ ಪಡ್ತೀವಿ. ಬಂಧುಗಳು, ಯಾಕೆ ಇವನ್ನೆಲ್ಲ ಹೇಳಕ್ ಇಚ್ಛೆ ಪಡ್ತೀನಿ ಅಂದ್ರೆ, ಹೋದ ಸರ್ಕಾರ ಒಂದು ಇತ್ತು ನಮ್ಮ ರಾಜ್ಯದಾಗ, ಭಾರತೀಯ ಜನತಾ ಪಕ್ಷದ ಸರ್ಕಾರ. ಭಾರತೀಯ ಜನತಾ ಪಕ್ಷದ ಶಾಸಕರು ಕೂಡ ಇಲ್ಲಿ ಇತ್ತು. ಪುಣ್ಯಾತ್ಮರು ಬಡವರಿಗೆ ಹಕ್ಕಪತ್ರ ತಂದ್ರೆ ಹುಡುಗದಾಗ ಇಟ್ಟಿದ್ದು, ಆ ಬಡವರಿಗೆ ಹಕ್ಕಪತ್ರ ಕೊಡಲಾರ್ದ ಹೋದ ಮರಾಯ. ಇಳಕಲ್ದಾಗ 1560 ಇಟ್ಟು ಹೋದ, ಹುಡುಗದಾಗ 941 ಇಟ್ಟು ಹೋದ. ಆದ್ರೆ ಬಂದು ಮಾಡಿದ ಕೆಲಸ ಏನು? ಆ ಬಡವರಿಗೆ ಇವತ್ತು ಹಕ್ಕಪತ್ರವನ್ನು ಕೊಟ್ಟು
ಅವರು ಇಳಕಲ್ನಲ್ಲಿ 1,000 ಮನೆ ಕಟ್ಟಕ ಆದೇಶ ಪತ್ರ ಕೊಟ್ಟಿನಿ. ಇವತ್ತು ಹುಡುಗನಲ್ಲಿ 500 ಮನೆ ಕಟ್ಟಕ್ಕೆ ಬಡವರಿಗೆ ಆದೇಶ ಪತ್ರ ನಾನು ವಿತರಣೆ ಮಾಡಕತ್ತೀನಿ. ಇದು ಬರುವ ಕೆಲಸ ಮಾಡಿದ್ರಿ, ಇದು ಅಭಿವೃದ್ಧಿ. ಇವ್ರಿಗೆ ಅಭಿವೃದ್ಧಿ ಅಂದ್ರೆ ಗೊತ್ತಿಲ್ಲ, ಬರೇ ಮಾತಾಡೋದು. ನಾನು 3 ಬಾರಿ ಆಗಿನಿ, ನಾನು 3 ಬಾರಿ ಆಗಿನಿ, 3 ಬಾರಿ ಆಗಿ ಏನು ಹೌದಪ್ಪ, ಏನ್ ಹೌದ್ರಿ, ಏನ್ ಅಲ್ಲಿಗೆ ಹಾಕೊಂಡ್ರ ಹೌದಿದ್ದೇನು ಮಾಡಿದ್ದೇನು ಅನ್ನೋದು ಪ್ರಶ್ನೆ ಬರುತ್ತೆ. ನಾನು ಕಳೆದ ಅವಧಿಯಲ್ಲಿ 4,500 ಕೋಟಿ ರೂಪಾಯಿ ತಂದೀನಿ ಅಂತ ಹೇಳಿದೆ. ನಿಮಗೆ ತಂದಿದ್ದು ನನ್ನ ಕಡೆ ಆದೇಶ ಪತ್ರಗಳದಾವು. ನಾನು ವೇದಿಕೆ ಹಾಕಿ ಅಂತ ಹೇಳಿ ಅನೇಕ ಸರಿ ಹೇಳಿ ಜನರಿಗೆ, ವೇದಿಕೆ ಹಾಕ ತಾಕತ್ತು ದಮ್ಮು ಬೇಕು ಮಾತಾಡಕ್ಕೆ. ಸುಮ್ಮನೆ ಮಾತಾಡೋದಲ್ಲ ತಾಕತ್ತು ದಮ್ ಅಂತ ಹೇಳಿ. ಕೆಲಸ ಮಾಡಿ ತಾಕತ್ತು ದಮ್ ಹಚ್ಚೋ ಮಗ ನಾನು ವಿಜಯಾನಂದ ಕಾಶ್ಯಪ್ನವರು ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲಸ ಮಾಡಲ್ಲ ಮಾತಾಡೋದಲ್ಲ, ಮಾಡ್ತೀನಿ ಅಂದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಆಗುತ್ತಂದ್ರೆ ಮಾತಾಡ್ಬೇಕು. ಸುಮ್ಮನೆ ಅದೇ ನಂತರ ನಾವು ಹೇಳ್ತಿರ್ತೀನಿ ಪದೇ ಪದೇ ಬಸವಣ್ಣನ ನಾಡಿನಲ್ಲಿ ಜನಿಸಿದಂಥವ್ರು, ಪವಿತ್ರವಾದ ಅನ್ನ ಬಸವಣ್ಣನವರ ಇವತ್ತು ಐಕ್ಯ ಭೂಮಿಯಲ್ಲಿ ಜನಿಸಿದಂಥವ್ರು ಇವತ್ತು ಮಾತಾಡೋದ್ರಲ್ಲಿ ಒಂದು ಇತಿಮಿತಿ ಇರ್ತದೆ. ಆ ಇತಿಮಿತಿ ಏನು ಮಾಡ್ತೀನಿ ಅನ್ನೋದನ್ನ ಇದ್ದಿದ್ದನ್ನೇ ಹೇಳಬೇಕು. ಸುಮ್ಮನೆ ಸುಳ್ಳು ಹೇಳೋದು, ಸುಳ್ಳು ಭಾಷಣ ಮಾಡೋದು. ಈ ಮಂದಿನೂ ಸ್ವಲ್ಪ ನೆಂಬರು ಭಾಳ ಮಂದಿ ಅದಾರ. ಈ ಸರಿ ಅರಿವಾಗೈತೆ ನಮ್ಮ ಮಂದಿಗೆ. ಇಲ್ಲಿ ಹುಡುಗನವರು ನನಗೆ ಗೊತ್ತಿಲ್ಲ, ಆದ್ರೆ ಹೊಳ್ಳಿ ಈ ಸರಿ ಅರಿವು ಹಾಕೊಂಡು ಹೊಳ್ಳಿ ನಾನು ಎತ್ಕೊಂಡ್ರಲ್ಲ, ನಿಮಗೆ ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಿಮ್ಮ ಸೇವೆಗಾಗಿ ಬಂದೀನಿ, ನಿಮ್ಮ ದೌರ್ಜನ್ಯ ಮಾಡೋಕ್ಕಲ್ಲ, ದಬ್ಬಾಳಿಕೆ ಮಾಡೋಕ್ಕಲ್ಲ. ನನಗೆ ಸೇವೆ ಮಾಡೋಕೆ ಅಧಿಕಾರ ಕೊಟ್ಟರಿ ಬಂಧುಗಳೇ. ಎಲ್ಲರಿಗೂ ಅಧಿಕಾರ ಕೊಡುವಂಥ ಕೆಲಸ ಕೂಡ ಮಾಡಿ. ಇವತ್ತು ತಾಲೂಕಿನಲ್ಲಿ ಹೋಗಿ ಯಾವ ತಾಲೂಕು ಆಡಳಿತ ಕಚೇರಿಯಲ್ಲಿ ನೋಡ್ರಿ, ಇವತ್ತು ಆಡಳಿತ ಯಾವ್ದಿದೆ, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗ್ರಾಮ ಪಂಚಾಯತಿಯಲ್ಲಿ ತಗೊಳ್ರಿ, ಸೊಸೈಟಿಯಲ್ಲಿ ತಗೊಳ್ರಿ, TAPSMS ತಗೊಳ್ರಿ, PND ಬ್ಯಾಂಕ್ ತಗೊಳ್ರಿ. ಯಾರು ಎಲ್ಲ ಅಧಿಕಾರದಲ್ಲಿ ಯಾರಿದ್ದಾರ? ಈ ಕೂತಂತವರು ಅಧಿಕಾರದಾಗ. ನಾನು ಒಬ್ಬಳ ಅಧಿಕಾರಕ್ಕೆ ಬಂದ್ಬಿಟ್ರೆ ಮುಗಿದಂಗೆ ನಿಮಗೂ ಅಧಿಕಾರಕ್ಕೆ ಕೊಟ್ಟಿನಪ್ಪ, ನಿಮಗೂ ಅಧಿಕಾರ ಕೊಟ್ಟು ನೀವು ಅರಿವಿಟ್ಕೊಂಡು ಹುಡುಗಂದವ್ರ ಅರಿವಿಟ್ಕೊಂಡು ಇಡ್ರಿ. ನಾನೇನು ನಿಮಗೆ ಮೋಸ ಮಾಡಕ್ ಬಂದಿಲ್ಲ. ಮತ್ತೆ ಇನ್ನು ಮಾತಾಡ್ತೀರಿ, ಎಲ್ಲರೂ ಕೂಡಿ ಮಾಡಿದ್ರೆ ನಾನು MLA ಆಗಿನಿ. ಒಂದಿಷ್ಟು ಮಂದಿ ಅವ್ರು MLA ಆಗಿಬಿಟ್ಟಾನು, MLA ಆಗಿಬಿಟ್ಟಾನು. ಒಂದಿಷ್ಟು ಮಂದಿ ವಿರೋಧಿಗಳದಾರಲ್ಲ ಈಗ ಮಾತಾಡ್ಸಕ್ಕ. ಒಂದಿಷ್ಟು ಮಂದಿ ಹೊಸದಾಗಿ ಚಡ್ಡಿ ಹಾಕಕ್ಕೂ ರೆಡಿ ಆಗ್ಯಾರ. ಈಗ ಯಾರ್ಯಾರೋ ಹಿಂದೆ ಬೆಂದು ಹತ್ತಿ 28ಕ್ಕೆ ನಾನು ತಯಾರಾಗಿದೆ ಈ ವೇದಿಕೆ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇನು ಮಾಡಿರಿ, ನೀವೇನು ಹಿಂದೆ ನಿಮ್ಮವ್ರಿದ್ದಾಗ ನೀವೇನು ಮಾಡ್ರಿ ಅನ್ನೋದು ನಮ್ಗೆ ಗೊತ್ತದ. ಒಂದಿಷ್ಟು ಮಂದಿ ಹೊಸದಾಗಿ ಹೆಣ್ಣು ರೆಡಿ ಹಾಕತ್ತಾವ, ಒಳಗೆ ಹೆಣ್ಣೆ ಹಾಕತ್ತಾರ. ಹೆಣ್ಕೊಂಡ್ರೆ ಹೊಯ್ಕೋತ್ರ ಹೋಗ್ರಿ, ನನಗೇನು ಹೊರಗೆ ಬಿಡೋದಲ್ಲ. ನಾನಂತೂ ರೆಡಿ ಇದ್ದೀನಿ, ನಾನು ರೆಡಿ ಇದ್ದೀನಿ. ಯಾರು ಬರ್ತೀರಿ ಗಂಡು ಮಕ್ಕಳು, ಯಾರು ಬೇಕಾದ್ರು ಅವ್ರ ಹಳಬರನ್ನು ಬರಲಿ, ಅವ್ರಿಗಿಂತ ಹಳಬರನ್ನು ಬರಲಿ, ಇಲ್ಲ ಇನ್ನೊಬ್ಬರು ಹೊಸಬ್ನಾರ ಹಿಡ್ಕೊಂಬರ್ರಿ. ನನಗೇನು ಹೊರಗೆ ಬಿಡೋದಿಲ್ಲ, ನನಗೇನು ಹೊರಗೆ ಬಿಡೋದಿಲ್ಲ. ನಾನು ಕೆಲಸ ಮಾಡಕ್ಕೆ ಬಂದರೆ 2.5 ವರ್ಷ ನನ್ನ ಅವಧಿ, 2.5 ವರ್ಷ ಅವಧಿ ಐತಿ. ನಾನು ಏನು ಮಾಡ್ಬೇಕು ಅಂತ ಯಾರಾಗಿಲ್ಲ ನಾವು ಯಾರ್ಯಾರು ಕಾಣಿಕೆ ಕೊಡ್ಬೇಕು, ಯಾರ್ಯಾರು ಪ್ರಶಸ್ತಿ ಕೊಡ್ಬೇಕು, ಯಾರ್ಯಾರಿಗೆ ಬಹುಮಾನ ಕೊಡ್ಬೇಕು, ಎಲ್ಲರಿಗೂ ಹೆಚ್ಚಿನ ಬಹುಮಾನ ಕೊಡ್ತಾ ಹೋಗ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ನಿಮ್ಮ ಆಶೀರ್ವಾದ ಅಂತ ಹೇಳಿ ನನಗೆ ಯಾರಿಲ್ಲ, ನೀವು ಗೊತ್ತಿರಲ್ಲ ತಾಯಿಯಿಂದ ಆಶೀರ್ವಾದ. ನಿಮ್ಮ ತಾಯಿಯಿಂದ ಆಶೀರ್ವಾದ ಇರೋವರೆಗೂ ನಾನು ಯಾರು ಕೂಡ ಮುಟ್ಟಕ್ಕಾಗಲ್ಲ, ಅನ್ಯಾಡ್ಸಕ್ಕಾಗಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಆದ ಕಾರಣ ಇವತ್ತು ಹುಡುಗಂದಕ್ಕೆ 43 ಕೋಟಿ ರೂಪಾಯಿ, 25 ಕೋಟಿ ರೂಪಾಯಿ, 42 ಕೋಟಿ ರೂಪಾಯಿ ಇಷ್ಟು ಇದೇ 2 ವರ್ಷದಲ್ಲಿ ಆಕೆ ಅಧ್ಯಕ್ಷ ಆದ ಮೇಲೆ ಇವತ್ತು ಸರ್ಕಾರ ಮಂಜೂರಾತಿ ಕೊಟ್ಟಿದೆ ಹುಡುಗನಕ್ಕೆ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಒಳ್ಳೆಯ ಕೆಲಸವನ್ನ ಇವತ್ತು ನಮ್ಮ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾದಂಥ ರಾಜಮ್ಮ ಬದಾಮಿಯವರು ಕೂಡ ಇವತ್ತು ನಮ್ಮ ಎಲ್ಲ ಸದಸ್ಯರು ಪ್ರಾಮಾಣಿಕ ನಿಷ್ಠೆಯಿಂದ ಜನಪ್ರತಿನಿಧಿಗಳಾಗಿ ಸೇವೆಯನ್ನು ಸಲ್ಲಿಸುವಂತ ಕೆಲಸ ಮಾಡಿದ್ದಾರೆ. ಒಂದು ಏನು ಪ್ರಯತ್ನದಿಂದ ಇವತ್ತು ನಮ್ಮ ಪುರಸಭೆ ಇಲ್ಲಿ ಮಟ್ಟಕ್ಕೆ ಬರೋದಕ್ಕೆ ಕಾರಣ ಆಗಿದೆ ಅನ್ನೋ ಮಾತನ್ನು ಕೂಡ ನಾನು ಮಾಂತಪ್ಪ ಪಲ್ಯದ ಮಾವ 20 ಲಕ್ಷ ರೂಪಾಯಿ ಕೊಟ್ಟಿನಿ ನಿನಗೆ. 20 ಲಕ್ಷ ರೂಪಾಯಿ ನಿಮ್ಮ ಗ್ರಾಮ ಚೌಡಿ ಕಟ್ಟಡಕ್ಕೆ ಈಗಾಗಲೇ ದುಡ್ಡು ಸ್ಯಾಂಕ್ಷನ್ ಆಗೈತಿ. ಅದನ್ನ ಕಟ್ಟಡ ನಾನು ಕೂಡ ಭೂಮಿ ಪೂಜೆ ಮಾಡಿ ಚಲೋ ಮಾಡೋಣ. ತ್ರಿಕೋಣದೆಲ್ಲ ನೆನ್ಸ್ಕೊಂಡ್ ಬರ್ತೀವಲ್ಲ ಅಂತ ಕೆಲಸವನ್ನ ಇವತ್ತು ಹುನಗುಂದ ಪುರಸಭೆ ಮಾಡ್ಕೊಂಡ್ ಬರ್ತಿದಲ್ಲ ಅಂತ ಒಂದು ಕೆಲಸ ನಾವೆಲ್ಲ ಶ್ಲಾಘಿಸಲೇಬೇಕು ಇವತ್ತು. ಯಾಕೆ ಅಂತಂದ್ರ ವಿಶೇಷವಾಗಿ 50ನೇ ವರ್ಷ ಅಂತಂದ್ರ ಒಬ್ಬ ಮಾನವನಿಗಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು ವಿಶೇಷ ಸ್ಥಾನಮಾನ. 25ನೇ ವರ್ಷಕ್ಕೆ ನಾವೆಲ್ಲ ವಜ್ರ ಮಹೋತ್ಸವ ಅಂತ ಕರಿತೀವಿ, 50ನೇ ವರ್ಷಕ್ಕೆ ಸುವರ್ಣ ಮಹೋತ್ಸವ ಅಂತ ಕರಿತೀವಿ, 100 ವರ್ಷಕ್ಕೆ ಒಂದು ಶತಮಾನೋತ್ಸವ ಅಂತ ಕರಿತೀವಿ.
ಹಂಗ ಇವತ್ತು ಹುನಗುಂದ ಪುರಸಭೆಗೆ ನಾವೆಲ್ಲ ಸುವರ್ಣ ಮಹೋತ್ಸವ ಅಂತ ಕರಿತೀವಿ ಅಂತಂದಾಗ ಇದನ್ನ ನಾವು ಎಷ್ಟು ಹೊಗಳೋದು ಕೂಡ ಕಡಿಮೆ ಅಂತ. ಯಾಕೆ ಅಂತಂದ್ರ ಹಿಂದೆ ಯಾರೇ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಅಲ್ಲಿ ಬರುವಂತ ಸದಸ್ಯರಾಗಿರ್ಬೋದು, ಅವ್ರು ಮಾಡಿರ್ತಕ್ಕಂಥ ಜನರ ಸೇವೆ, ಜನಾರ್ದನ ಸೇವೆ ಅನ್ನೋ ಕಾರ್ಯವನ್ನ ತಮ್ಮ ತಲೆಯಲ್ಲಿ ಇಟ್ಕೊಂಡ್ಕೊಂಡು ಮಾಡ್ಕೊಂಡ್ ಬಂದಿಲ್ಲ. ಅದಕ್ಕಾಗಿ ಇವತ್ತೆಲ್ಲ ಅಂದ್ರ ಅವರೆಲ್ಲ ಎಷ್ಟೆಲ್ಲ ಕಷ್ಟಪಟ್ಟು ಮನೆಯನ್ನ ಬಿಟ್ಟು ತಮ್ಮ ಕೆಲಸ ಕಾರ್ಯನೆಲ್ಲ ಬಿಟ್ಟು ಒಂದು ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಎಲ್ಲ ಉಪಾಧ್ಯಕ್ಷರ ಸ್ಥಾನಕ್ಕೆ ತಾವೆಲ್ಲ ಮಾಡ್ತಿರಲ್ಲ, ಅವ್ರನ್ನ ವೇಸ್ಟ್ಕೊಂಡು ನೆನೆಸಿಕೊಂಡ್ರೆ ಕಡಿಮೆ ಅಂತ. ಹಾಗಾಗಿ ಆ ಒಂದು ಶುಭ ಸಮಯದೊಳಗ ವಿಶೇಷವಾಗಿ ಒಂದು ಸಂಚಿಕೆಯನ್ನು ಬಿಡುಗಡೆ ಏನಂತಂದ್ರೆ ಹೆಸರು ನಮ್ಮೆಲ್ಲ ಈ ಊರಿನ ಸಾಹಿತಿಗಳೆಲ್ಲ ಹಿರಿಯರೆಲ್ಲ ಕುಡ್ಕೊಂಡು ಅತ್ಯಂತ ಒಂದು ಸುಂದರ ಸಂಚಿಕೆಯನ್ನು ಬಿಡುಗಡೆ ಬರ. ಹಾಗಾಗಿ ಅದನ್ನೆಲ್ಲ ಯಾರು ಮಾಡಲ್ಲ, ಒಂದ್ಸಲ ಜೋರ ಚಪ್ಪಲ್ ತಟ್ಟಬೇಕು. ಅದನ್ನ ಹೋಗಿ ಸಬ್ ರಿಜಿಸ್ಟರ್ ಆಫೀಸ್ನಾಗ ಹೋಗಿ ನಿಮ್ಮ ಹೆಸರಲ್ಲಿ ನೋಂದು ಮಾಡಬೇಕು. ಅದಕ್ಕೆ ಇವರೊಂದು ಆದೇಶ ಪತ್ರ ಕೊಡ್ತಾರೆ ನಮ್ಮ ಪುರಸಭೆಯವರು. ಅದು ಏನ್ ಕೊಡ್ತೀರಿ ಎಕ್ಸ್ಪ್ಲೇನ್ ಮಾಡ್ರಿ. ಯಾರಾದ್ರೂ ಆಶ್ರಯ ನೋಡ್ಕೊಳ್ಳೋ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 3,50,050 ರೂಪಾಯಿ ಇತ್ತು. ಅದಕ್ಕೆ 2,70,000 ರೂಪಾಯಿ ನೀವು ಆದೇಶ ಪತ್ರ ತೊಗೊಂಡ್ಕೊಂಡು ನೀವು ಮನೆ ಕಟ್ಟಡ ಚಲೋ ಮಾಡ್ಬೋದಮ್ಮ. ಅದು 4 ಹಂತದೊಳಗೆ ಮನೆ ರೊಕ್ಕ ಬರುತ್ತಲ್ಲ. ಹೌದು ಸರ್, 4 ಹಂತದಾಗ ಬರ್ತದೆ. ಏನೇನೈತೆ ಅದು ಎಕ್ಸ್ಪ್ಲೇನ್ ಮಾಡಿ. ಅವ್ರಿಗೆ 70,000 ರೂಪಾಯಿದೊಳಗ ಬೇಸ್ಮೆಂಟ್ ಮಾಡಿದ್ರ ಅವಾಗ 30,000 ರೂಪಾಯಿ ಬರ್ತ್ರಿ. ಮತ್ತ 30,000 ರೂಪಾಯಿ ಒಂದ್ ಬರ್ತ ಒಂದು 35,000 ರೂಪಾಯಿ. ಒಟ್ಟು ಒಂದು ಹಂತ ಬೇಸ್ಮೆಂಟ್ ಮಾಡಿದ ನಂತರ 65,000 ರೂಪಾಯಿ. ನೆಕ್ಸ್ಟ್ ಸಜ್ಜಾ ಲೆವೆಲ್ ಬಂದ ನಂತರ ಅವಾಗ 65,000 ರೂಪಾಯಿ. ಸ್ಲ್ಯಾಬ್ ಹಾಕಿದ ನಂತರ 65,000 ರೂಪಾಯಿ. ಕಟ್ಟಡ ಪೂರ್ಣಗೊಂಡ ನಂತರ 65,000 ರೂಪಾಯಿ. ಈ ರೀತಿಯಾಗಿ 4 ಹಂತಗಳಲ್ಲಿ 65,000 ರೂಪಾಯಿ. ಒಟ್ಟು 2,70,000 ರೂಪಾಯಿ ಸಾಮಾನ್ಯ ವರ್ಗ, ಮುಸ್ಲಿಂ ವರ್ಗ ಅಂದ್ರೆ ಟು ಬಿ ಅಲ್ಪಸಂಖ್ಯಾತರಿಗೆ, ಸಾಮಾನ್ಯ ವರ್ಗದವರಿಗೆ ಈ ರೀತಿಯಾಗಿ ಬರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಹೆಂಗ್ ಬರುತ್ತಂದ್ರೆ ಒಂದು ಪ್ಲೇಸ್ ಲೆವೆಲ್ ಮಾಡಿದ್ರೆ ಒಂದು 50,000 ರೂಪಾಯಿ ಒಂದು ಬರ್ತೈತಿ, ಒಂದು 35,000 ರೂಪಾಯಿ ಅಂದ್ರೆ 85,000 ರೂಪಾಯಿ. ಈ ರೀತಿಯಾಗಿ 4 ಹಂತಗಳಲ್ಲಿ ಅವರಿಗೆ ಹಂತವಾರ ಹೆಂಗ್ ಕಟ್ಕೋತ ಹೋಗ್ತಾರ ಆ ರೀತಿ ಅವ್ರಿಗೆ ಅಮೌಂಟ್ ನೇರವಾಗಿ ಅವ್ರ ಖಾತೆಗೆ ಜಮಾ ಆಗುತ್ತೆ. ಖಾಲಿ GPS ಫೋಟೋ ನಾವು ಹೋಗಿ ಮಾಡ್ಕೊಂಡ್ ಬರ್ಬೇಕು. ನಮ್ಮ ವಿಷಯ ನಿರ್ವಾಹಕರು ಮಾಡ್ಕೊಂಡ್ ಬರ್ತಾರ. ಮಾಡ್ಕೊಂಡ್ ಬಂದ ನಂತರ ಹಂತ ಹಂತವಾಗಿ ನೇರವಾಗಿ ಬ್ಯಾಂಕ್ನಿಂದ ಡೈರೆಕ್ಟ್ ಯಾರು ಮಧ್ಯವರ್ತಿಗಳು ಇದ್ರಾಗ ಭಾಗವಹಿಸಬಾರ್ದು ಅಂತ ಹೇಳಿ ಸರ್ಕಾರನ ಈ ಒಂದು ಯೋಜನೆಯನ್ನು ಮಾಡಿ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಹಣ ಜಮಾ ಆಗುತ್ತೆ ಅಂತ ಸಾಹೇಬರಿಗೆ ಈ ಮೂಲಕ ನಾನು ಹೇಳಲು ಬಯಸುತ್ತೆ. ನೇರವಾಗಿ ಫೋನ್ ಹಚ್ಚಬೇಕು. ಯಾರಿಗೂ 1 ರೂಪಾಯಿ ಕೊಡತಕ್ಕದ್ದಲ್ಲ. ಯಾವನಾರ ನಮ್ಮ ಮುನ್ಸಿಪಾಲಿಟಿಗಳಿಗೆ ಯಾವನಾರ 1 ರೂಪಾಯಿ ಕೇಳಿದ್ರೆ ನಮ್ಗೆ ಹೇಳ್ಬೇಕ, ಅವತ್ತ ಸಸ್ಪೆಂಡ್ ಮಾಡ್ತೀವಿ. ಸರ್ಕಾರ ಕೊಡ್ತಾ ಇದ್ದೀವಿ. ಅದಕ್ಕೆ ಯಾರಿಗೂ ಮೆಂಬರ್ ಆಗಲಿ ಮುನ್ಸಿಪಾಲಿಟಿ ಯಾರ ಒಬ್ಬ ನೌಕರದಾರಾಗ್ಲಿ ನೀವು 1 ರೂಪಾಯಿ ರೊಕ್ಕ ಪೌತಿ ಏನಾದ್ರು ರೊಕ್ಕ ಕೇಳಿದ್ರೆ ಯಾರು ಕೊಡಬಾರ್ದು. ದಯವಿಟ್ಟು ನಿಮ್ಮ ನೋಂದಣಿ ಮಾಡೋದಕ್ಕಷ್ಟ ಸಬ್ ರಿಜಿಸ್ಟರ್ ಖರ್ಚಾಗುತ್ತೆ ಅಷ್ಟ. ಅದೇನೆಷ್ಟಪ್ಪ ಸಬ್ ರಿಜಿಸ್ಟರ್ ನೋಂದಣಿ ಮಾಡಿ 200 ರೂಪಾಯಿ ಅಷ್ಟ. 200 ರೂಪಾಯಿ. ಅದು ಬಿಟ್ಟರೆ ಎಲ್ಲಿ ರೊಕ್ಕ ಇಲ್ಲ. ನೀವು ಮುನ್ಸಿಪಾಲಿಟಿಗೆ ಯಾವನಾರ ಒಬ್ಬ ರೊಕ್ಕ ತಿಂದ್ರೆ ಮನೆಗೆ ಹೋಗಿಲ್ಲ ರೆಡಿ ಆಗಿ ಏನು ನೆನ್ಪಿದ್ದೀವಿ. ಈಗ ಸಾಧಕರಿಗೆ ಮಹಾಂತಯ್ಯನವರು ಗಚ್ಚಿನ ಮಠ ಎಮ್ಮಿ ಸಹೂದ ರಾಜಪ್ಪ ರಾಜಮನಿ ಶಿವಪುತ್ರಪ್ಪ ಚನ್ನಬಸಪ್ಪ ತಾರಿವಾಳ ಶಿವಪುತ್ರಪ್ಪ ಚನ್ನಬಸಪ್ಪ ತಾರಿವಾಳ ರಾಜಪ್ಪ ರಾಜಮನಿ
ಬಸವರಾಜ್ ಇಂಜಿನಿಯರಿಂಗ್ ವಿಶೇಷ ಗೌರವ ಜಬ್ಬಾರ್ ಕಲಬುರ್ಗಿ, ಮೆಹಬೂಬ್ ಸರ್ಕಾವತ್, ಆಜಾದ್ ಅಲ್ಪಸಂಖ್ಯಾತರ ಬ್ಯಾಂಕ್. ತದನಂತರದಲ್ಲಿ ನಾನು ಅವರಿಗೆ ದೂರವಾಣಿಯ ಮೂಲಕ ಸಂಪರ್ಕ ಮಾಡಿದೆ. ಸರ್, 3ನೇ ತಾರೀಕಿಗೆ ಕಷ್ಟ ಆಗ್ತದೆ, ಪುಸ್ತಕ ಪ್ರಿಂಟ್ ಆಗೋದು ಕಷ್ಟ ಅಂತ.